ನಾನೊಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನೀವು ಲೈವ್ಗೆ ಬಂದಿರತಕ್ಕಂಥವರು ಶ್ರದ್ಧಾಳುಗಳು, ಯೋಗ ಬಂಧುಗಳು ಏನಾದರೂ ಕಲಿಯೋದಿದ್ದರೆ ಒಂದು ನೋಟ್ಬುಕ್ಕು ಪೆನ್ ಇಟ್ಕೊಂಡ್ರೆ ನಾನು ಹೇಳ್ತಕ್ಕಂಥ ಕೆಲವು ಪಾಯಿಂಟ್ಸ್ ಅನ್ನ ನೀವು ಮಾಡ್ಕೊಂಡ್ರೆ ಅದು ನಿಮಗೆ ಉಪಯುಕ್ತವಾಗಿದ್ರೆ ಅದನ್ನ ನೀವು ನಿಮ್ಮ ಬದುಕಲ್ಲಿ ಅಳವಡಿಸ್ಕೋಬಹುದು ಅಥವಾ ನಿಮ್ಮ ಮಾಹಿತಿಗಾಗಿ ಇಟ್ಕೋಬಹುದು. ಸೊ ಆ ರೀತಿ ಅನುಕೂಲ ಆಗ್ತದೆ ಅಂತ ನಾನು ಬಹಳ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಅದೇನು ಕಂಪಲ್ಸರಿ ಅಲ್ಲ. ಮತ್ತು ನಾನು ಏನು ಈ ಒಂದು 45 ನಿಮಿಷ ಮಾತಾಡ್ತೀನಿ, ಅದರಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ, ನೀವು ಹಂಸ ಕ್ಷೀರ ನ್ಯಾಯದಂತೆ, ಐ ರಿಪೀಟ್ ಅಗೈನ್, ಹಂಸ ಕ್ಷೀರ ನ್ಯಾಯದಂತೆ ನೀವು ಸ್ವೀಕರಿಸಬೇಕು. ನಾನು ಹೇಳುವುದನ್ನ ಎಲ್ಲವನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಅದರಲ್ಲಿ ಯಾವುದಾದ್ರೂ ಉಪಯುಕ್ತವಾದ ಮಾಹಿತಿ, ವಿಷಯ ಅಥವಾ ವಿಚಾರಗಳಿದ್ರೆ ಮಾತ್ರ ಅದನ್ನ ನೀವು ಸ್ವೀಕರಿಸಬಹುದು. ಉಳಿದಿದ್ದನ್ನ ಬಿಡಬೇಕು ಅಂತ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಂಸ ಕ್ಷೀರ ನ್ಯಾಯದಂತೆ ಅಂತಂದ್ರೆ, ರಾಜಹಂಸಕ್ಕೆ ಹಾಲು ಮತ್ತು ನೀರನ್ನು ಬೆರೆಸಿ ಕೊಟ್ರೆ ಅದು ಬರೀ ಹಾಲನ್ನು ಸ್ವೀಕರಿಸಿ ನೀರನ್ನು ಅಲ್ಲೇ ಬಿಡ್ತದೆ ಅಂತ ಒಂದು ಮಾತಿದೆ, ನೀವು ಕೇಳಿರ್ತೀರಿ. ಹಂಸ ಕ್ಷೀರ ನ್ಯಾಯದಂತೆ ಅಂತ ಕೇಳಿರ್ತೀರಿ. ನಾನು ಈ ಪ್ರಶ್ನೆಯನ್ನ ನಮ್ಮ ತಂದೆಯವರಿಗೆ ಮಾಡಿದ್ದೆ. ಅದು ಹೇಗೆ ಅದು ಅಲ್ಲೇ ಬಿಡ್ತದೆ? ನಾವು ನೀರು ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಕೊಟ್ರೆ ಹೌ ದಟ್ ಕ್ಯಾನ್ ಸಪರೇಟ್ ದಿ ವಾಟರ್ ಅಂತ ನಾನು ಕೇಳಿದೆ. ಅವರು ಬಹಳ ಮಾರ್ಮಿಕವಾಗಿ ನನಗೆ ತಿಳಿ ಹೇಳಿದ್ರು. ಈ ರಾಜಹಂಸದ ಕೊಕ್ಕಲ್ಲಿ, ಬೀಕ್ ಅಂತ ಹೇಳ್ತೀವಲ್ಲ, ಅದ್ರ ಕೊಕ್ಕಲ್ಲಿ ಒಂದು ವಿಶೇಷವಾದ ರಾಸಾಯನಿಕ ದ್ರವ ಇರ್ತದಂತೆ. ಅದಕ್ಕೆ ಫಸ್ಟ್ ಬಿಟ್ಬಿಡ್ತದಂತೆ. ಏನು ಆ ಒಂದು ವಾಟರ್ ಇದೆಯಲ್ಲ, ನೀರು ಮತ್ತು ಹಾಲು ಮಿಶ್ರಣ, ಅದಕ್ಕೆ ಅದು ಬಿಡ್ತದಂತೆ. ಆ ಬಿಟ್ಟ ತಕ್ಷಣ ಹೇಗೆ ಹಾಲಿಗೆ ಹುಳಿ ಹಾಕಿರ, ಹೆಪ್ಪು ಹಾಕಿರ ಒಡೆದೋಗ್ತದೋ ಅಥವಾ ಆಸಿಡ್ ಹಾಕಿರ ಒಡೆದೋಗ್ತದೋ, ಹಾಗೆ ಅದು ಒಡೆದೋಗ್ತದಂತೆ. ಆ ಒಡೆದೋದಾಗ ಹಾಲು ಗಡ್ಡೆ ರೂಪಕ್ಕೆ ಬರ್ತದೆ, ಘನ ರೂಪಕ್ಕೆ ಬರ್ತದೆ, ಮತ್ತು ಹಾಲಿನಲ್ಲಿದ್ದಂತ ನೀರು ಅದು ಪ್ರತ್ಯೇಕ ಆಗ್ತದೆ. ಇದು ಘನರೂಪದ ಹಾಲನ್ನ ಸ್ವೀಕರಿಸ್ತದೆ, ತಿಂತದೆ, ಕುಡಿಯೋದಲ್ಲ ತಿಂತದೆ ಘನರೂಪದ ಹಾಲನ್ನ ಅಂತ ಹೇಳಿದ್ರು. ಅವಾಗ ನನಗೆ ಅದು ಕನ್ವಿನ್ಸ್ ಆಯ್ತು, ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಹಾಗೆ ನಾವು ಬದುಕಲ್ಲಿ ಎಷ್ಟೋ ಮಹಾನುಭಾವರು ಎಲ್ಲವನ್ನು ಹೇಳ್ತಾರೆ, ಅವರು ವಿಚಾರಧಾರೆಯನ್ನು ಹೇಳ್ತಾರೆ. ನಾವು ಎಲ್ಲವನ್ನೂ ಸ್ವೀಕರಿಸಬೇಕು ಅಂತೇನಿಲ್ಲ. ಅದರಲ್ಲಿ ನಮಗೆ ಏನು ಇಷ್ಟ ಆಗ್ತಕ್ಕಂಥ, ನಮ್ಮ ಜೀವನಕ್ಕೆ ಹೊಂದತಕ್ಕಂಥ, ನಮ್ಮ ಸಾಧನೆಗೆ ಹೊಂದತಕ್ಕಂಥ, ನಮ್ಮ ವಿಚಾರಧಾರೆಗೆ ಅನುಕೂಲವಾಗಿರ್ತಕ್ಕಂಥ ಅಥವಾ ನಮ್ಮ ಅರಿವನ್ನ ಹೆಚ್ಚಿಸ್ತಕ್ಕಂಥ ವಿಚಾರಗಳನ್ನ ನಾವು ಗ್ರಹಿಸಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ಅನ್ನುವ ಪದಕ್ಕೆ ಅರ್ಥ ಬರ್ತದೆ ಅಂತ ನಾನು ವಿನಂತಿಸ್ಕೊಳ್ತೇನೆ. ಈಗ ಫಸ್ಟ್ ನಾನು ಈ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ನಮಸ್ಕಾರದಿಂದ ಪ್ರಾರಂಭ ಮಾಡ್ತೇನೆ. ಇದರಲ್ಲಿ ಕೂಡ ಯೋಗ ಇದೆ, ಯಾಕೆಂದ್ರೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ನಮಸ್ಕಾರದಲ್ಲಿ ವಿಶೇಷವಾದ ಒಂದು ಯೋಗ ಮುದ್ರೆ ಇದು. ನೋಡಿ, ಎರಡನ್ನ ಒಂದು ಮಾಡಿದ್ರೆ, ಎರಡು ಹಸ್ತ ಒಂದಾದ್ರೆ ನಮಸ್ಕಾರ ಆಗ್ತದೆ. ಇದು ವಿಯೋಗ, ಇದು ಯೋಗ. ಯೋಗದ ವಿರುದ್ಧವಾದ ಪದ ವಿಯೋಗ, ಅಂದ್ರೆ ಅಗಲೋದು ಅಂತ. ಹೀಗೆ ಮಾಡಿದಾಗ ಒಂದಾಗೋದು ಅಂತ. ಈ ಒಂದಾಗಬೇಕಾದ್ರೆ ಎರಡು ಇರ್ಬೇಕು ನೋಡಿ, ಎರಡು ಒಂದಾಗೋದು ಅಂತ. ನೀವು ಇವತ್ತು ಒಂದಾಗಿದ್ದೀರಲ್ಲ, ಇದು ಕೂಡ ಯೋಗನೇ. ಸೊ ಆತ್ಮ ಪರಮಾತ್ಮ ಒಂದಾಗ್ತಕ್ಕಂಥ ಒಂದು ಅನುಸಂಧಾನ ಯೋಗ ಇದೆಯಲ್ಲ, ಅದು ಕೂಡ ಯೋಗನೇ. ಸೊ ಹೀಗೆ ಸಮತ್ವಂ ಯೋಗ ಉಚ್ಯತೆ, ಅದು ಕೂಡ ಯೋಗನೇ. ನಮ್ಮ ಶರೀರದಲ್ಲಿ 3 ಶರೀರಗಳಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಕ್ಕಂಥ 3 ಶರೀರಗಳಿವೆ. ಅವು ಕೂಡ ಒಂದಾಗ್ತಕ್ಕಂಥ ಒಂದು ಯೋಗವೇ. ಹೆಂಗ್ ಒಂದಾಗ್ತದೆ ನಮಸ್ಕಾರ ಮಾಡಿದಾಗ? ಈ 2 ಶರೀರ ಒಂದಾದ್ರೆ ನಾವು ಬ್ರಹ್ಮ ಶರೀರದಲ್ಲಿ ಇರ್ತೇವೆ. ಯಾಕಂದ್ರೆ ಒಂದು ಶಿವ, ಇನ್ನೊಂದು ಶಕ್ತಿ, ಅರ್ಧನಾರೀಶ್ವರರು ನಾವೆಲ್ಲ. ಈ 2 ಶರೀರಗಳ ಮಧ್ಯೆ ಇನ್ನೂ ಒಂದು ಶರೀರ ಇದೆ, ಅದೇ ಬ್ರಹ್ಮ ಶರೀರ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಆ ಬ್ರಹ್ಮ ಶರೀರದಲ್ಲಿ ನಮ್ಮ ಪ್ರಜ್ಞೆ ಇದ್ದಾಗ ನಮಗೆ ವಿಶ್ವದಿಂದ ನಮಗೆ ಒಂದು ಹೊಸ ಜ್ಞಾನ ಬರ್ತದೆ. ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಅದು ಮೆದುಳಲ್ಲಿ ಸಂಗ್ರಹವಾದಂತ ಜ್ಞಾನ ಅಲ್ಲ, ಅದು ಪುಸ್ತಕಗಳಿಂದ ಬರ್ತಕ್ಕಂಥ ಜ್ಞಾನ ಅಲ್ಲ. ನಾವು ಯೋಗದಲ್ಲಿದ್ದಾಗ ನಮ್ಮ ಒಳಗಡೆ ಒಂದು ವಿಶೇಷವಾದ ಅರಿವು ಬರ್ತದೆ.
ಅರಿವು ತೋರಿದ ಗುರುಮುಕುಂದನ ಮರೆಯದಿರುವುದೇ ಮರ್ಮವಣ್ಣ, ಮೇಲೆ ಮಂಟಪದಲ್ಲಿ ನೋಡೋಣ ಅಂತ ಪ್ರಾಜ್ಞರು ಹೇಳ್ತಾರೆ. ಹಾಗಾಗಿ ಹೀಗೆ ಹೀಗೆ ಮಾಡುವುದನ್ನ ಜಗತ್ತಿಗೆ ಹೇಳ್ಕೊಟ್ಟಿದ್ದು ನಮ್ಮ ದೇಶ ಭಾರತ. ವಿಶ್ವಕ್ಕೆ ಅತಿ ದೊಡ್ಡ ಕೊಡುಗೆ ಏನು ನಮ್ಮ ದೇಶದ್ದು ಅಂತಂದ್ರೆ ನಮಸ್ಕಾರ, ಯೋಗ, ಧ್ಯಾನ, ಅಧ್ಯಾತ್ಮ ಮತ್ತು ಶಾಂತಿ. ಮುಖ್ಯವಾಗಿ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಶಾಂತಿ ನಮ್ಮ ದೇಶದ ಅತಿ ದೊಡ್ಡ ಕೊಡುಗೆ. ಸೊ ಅಂತಹ ಈ ನಮಸ್ಕಾರದ ಬಗ್ಗೆ ಒಂದಷ್ಟು ತಿಳ್ಕೊಂಡು ಆಮೇಲೆ ಮುಂದೆ ಹೋಗೋಣ. ನೋಡಿ, ಇವತ್ತು ಇಡೀ ದೇಶ ಇದನ್ನ ಪಾಲನೆ ಮಾಡ್ತಾ ಇದೆ ಅಂತಂದ್ರೆ ಆ ಕ್ರೆಡಿಟ್ ಯಾರಿಗೆ ಸೇರ್ತದೆ? ನಮ್ಗೇನೆ ಸೇರ್ತದೆ, ನಮ್ಮ ದೇಶಕ್ಕೆ ಸೇರ್ತದೆ. ಇವತ್ತು ಸುಮಾರು 140 ದೇಶಗಳವರು ವಿಶ್ವ ಯೋಗ ದಿನಾಚರಣೆ ಅಂತ ಮಾಡ್ತೀವಿ ಅಂತ ಒಂದು ಕಮಿಟ್ ಆಗಿದ್ದಾರೆ, ಒಪ್ಪಂದ ಸೈನ್ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಯಾರು ಇವರಿಗೆ ಯೋಗ ಹೇಳ್ಕೊಟ್ಟಿದ್ದು? ನಮ್ಮವರೇ, ನಮ್ಮ ಭಾರತ ದೇಶ, ನಮ್ಮ ಪ್ರಾಚೀನ ಯೋಗಿಗಳು. ಯೋಗದ ಪಿತಾಮಹ ಯಾರು? ಆದಿಯೋಗಿ ಶಿವ. ಯೋಗದ ಪಿತಾಮಹ ಯಾರು? ಆದಿಯೋಗಿ ಶಿವ. ಅದಕ್ಕೆ ನಾನು ನೋಡಿ ಹಿಂದ್ಗಡೆ ಶಿವನ್ ಹಾಕೊಂಡಿದ್ದೇನೆ, ಯಾಕೆಂದ್ರೆ ಶಿವ ಇಂಟ್ರೊಡ್ಯೂಸ್ ಯೋಗ ಟು ದಿಸ್ ಪ್ಲಾನೆಟ್ ಅರ್ತ್ ಥ್ರೂ ಇಸ್ ಸ್ಟೂಡೆಂಟ್ಸ್ ಕಾಲ್ಡ್ ಸಪ್ತರ್ಷೀಸ್. ಸಪ್ತರ್ಷಿಗಳ ಮೂಲಕ ನಮಗೆ ಯೋಗ ಬಂತು. ಯೋಗವನ್ನ, ಯೋಗ ವಿದ್ಯೆಯನ್ನ ಫಸ್ಟ್ ಆ ಶಿವ ತನ್ನ ಶಿಷ್ಯರಿಗೆ, ಸಪ್ತರ್ಷಿಗಳಿಗೆ ಉಪದೇಶ ಮಾಡಿದ ಶಿವರಾತ್ರಿ ದಿವಸ ಅಂತಕ್ಕಂಥ ಒಂದು ಪ್ರಸಂಗ ಇದೆ. ನಾವು ಅಲ್ಲಿಗೆ ಹೋಗೋದು ಬೇಡ. ಮತ್ತೆ ಈ ಕೊರೋನಾ ಸಂದರ್ಭದಲ್ಲಿ ಮೊದಲೆಲ್ಲ ನಾವು ಶೇಕ್ ಹ್ಯಾಂಡ್ ಮಾಡ್ತಿದ್ವಲ್ಲ, ಇವಾಗ ದೂರದಿಂದಲೇ ನಮಸ್ಕಾರ ಮಾಡ್ತಾ ಇದೀವಿ. ಎಲ್ಲಾ ದೇಶದ ಅಧ್ಯಕ್ಷರುಗಳು ಕೂಡ ನಮಸ್ಕಾರ ಮಾಡ್ತಾರೆ. ಅಷ್ಟು ಮಹತ್ವ ಇದೆ ಈ ಒಂದು ನಮಸ್ಕಾರಕ್ಕೆ. ಆಂಜನೇಯನ ವಿಗ್ರಹಗಳೆಲ್ಲ ಹೀಗೆ ಇರ್ತವೆ ನೋಡಿ. ಇದೇನ್ ಸಂಕೇತ ಅಂತಂದ್ರೆ, ಇದು ನಮನ ಅಂತಂದ್ರೆ ಮನವಿಲ್ಲದ ಸ್ಥಿತಿ ಅಂತ. ಮನ ಅಂದ್ರೆ ಮನಸ್ಸು, ನ ಮನ ಅಂತಂದ್ರೆ ನೋ ಮೈಂಡ್ ಸ್ಟೇಟ್. ಹೀಗೆ ಮಾಡೋದ್ರಿಂದ ವಿ ಕ್ಯಾನ್ ಅಟೈನ್ ನೋ ಮೈಂಡ್ ಸ್ಟೇಟ್ ಜಸ್ಟ್ ಬೈ ಡೂಯಿಂಗ್ ದಿಸ್ ಅಂತ ನಮ್ಮ ಪ್ರಾಚೀನರು ಇದನ್ನು ಕಂಡುಹಿಡಿದ್ರು. ಸುಮ್ಮನೆ ಹೀಗೆ ಮಾಡೋದ್ರಿಂದ ನಾವು ವಿ ಕ್ಯಾನ್ ಅಟೈನ್ ನೋ ಮೈಂಡ್ ಸ್ಟೇಟ್. ನಾವು ನಮಸ್ಕಾರವನ್ನ ಶಿರದಿಂದ ಮಾಡಬಾರದು, ಹೃದಯದಿಂದ ಮಾಡಬೇಕು ಅನ್ನೋ ಸಾಂಕೇತಿಕವಾಗಿ ನಾವು ಹೃದಯದ ಮುಂದೆ ಕೈ ಜೋಡಿಸ್ತೇವೆ. ತಲೆ ಹೀಗೆ ಮಾಡೋದಿಲ್ಲ ನಮಸ್ಕಾರ. ಮತ್ತು ತುಂಬಾ ಜನ ಹೀಗೆ ಮಾಡ್ತಾರೆ. ಅದು ಸಿನಿಮಾದವ್ರು ಮಾಡ್ತಕ್ಕಂಥದ್ದು. ಸೊ ಸರಿಯಾಗಿ ಮಾಡ್ತಕ್ಕಂಥ ಕ್ರಮ ಏನಂದ್ರೆ ಹೃನ್ಮಂದಿರದ ಮುಂದೆ, ಹೃದಯ ಮಂದಿರದ ಮುಂದೆ ಕೈ ಇಡಬೇಕು ಅಂತ. ಸೊ ಓಕೆ, ಈ ನಮಸ್ಕಾರವನ್ನ ಹೇಗೆ ಮಾಡಬೇಕು ಅಂತ ಒಂದು ವಿಜ್ಞಾನವನ್ನ ನಮ್ಮ ಪ್ರಾಚೀನ ಋಷಿಮುನಿಗಳು ಅಂದ್ರೆ ಸಪ್ತರ್ಷಿಗಳು ಹೇಳಿರ್ತಕ್ಕಂಥದ್ದನ್ನ ನಾನ್ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ಹೇಳುದನ್ನು ನಾನು ಹೇಳ್ತಾ ಇಲ್ಲ, ಹೊಸದಾಗಿ ಅದಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ. ಅದನ್ನ ನೀವು ಬರ್ಕೊಂಡ್ರೆ ನಿಮ್ಗೆ ಯಾವತ್ತಾದ್ರೂ ಅನುಕೂಲ ಆಗ್ಬೋದು ಅಂತ ನಾನು ಹಂಬಲ್ನಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಲೈವ್ಗೆ ತುಂಬಾ ಜನ ಬಂದಿದ್ರು. ಸುಮಾರು ಈಗ ಲೈವ್ ಅಲ್ಲಿ 400 ಜನಕ್ಕಿಂತ ಮೇಲೆ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಲೈವ್ ಅಲ್ಲಿ 400ಕ್ಕಿಂತ ಜನ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ಬ್ರಹ್ಮಕುಮಾರಿ ಸಮಾಜದಿಂದನೂ ಇದ್ದಾರೆ. ಎಲ್ಲರೂ ಇದ್ದಾರೆ, ಆಸಕ್ತಿ ಇದ್ದಾರೆ. ಈಗ ನಾನು ಹೇಳುವ 4 ಸೂತ್ರವನ್ನು ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ. ನಮಸ್ಕಾರ ಮಾಡುವ ಮುನ್ನ 2 ಸೂತ್ರ, ನಮಸ್ಕಾರ ಮಾಡುವಾಗ 2 ಸೂತ್ರ ಅಪ್ಲೈ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಒಟ್ಟು 4 ಸೂತ್ರ ಇದೆ. ಮೊದಲನೇದು ಚಾರ್ ಮಿಲೆ, ಬರ್ಕೊಳ್ಳಿ. ಚಾರ್ ಮಿಲೆ. ನಮಸ್ಕಾರ ಮಾಡಬೇಕಾದ್ರೆ ಈ ಕ್ರಮದಲ್ಲಿ ಮಾಡಬೇಕು ಅಂತ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಚಾರ್ ಮಿಲೆ. ಎರಡನೇದು ಚೌಸಟ್ ಕಿಲೆ. ಚೌಸಟ್ ಕಿಲೆ. ಮೊದಲನೇದು ಚಾರ್ ಮಿಲೆ, ಎರಡನೇದು ಚೌಸಟ್ ಕಿಲೆ, ಮೂರನೇದು ಬೀಸ್ ಮಿಲೆ. ಬೀಸ್ ಮಿಲೆ. ಕೊನೆಯದು ಹರಿಸೇವಕ್ ಸೆ, ಹರಿಸೇವಕ್ ಮಿಲೆ. ಐ ವಿಲ್ ರಿಪೀಟ್ ಅಗೈನ್. ಚಾರ್ ಮಿಲೆ, ಚೌಸಟ್ ಕಿಲೆ, ಬೀಸ್ ಮಿಲೆ, ಹರಿಸೇವಕ್ ಸೆ, ಹರಿಸೇವಕ್ ಮಿಲೆ. ಇದು ನಮಸ್ಕಾರದ ಹಿಂದೆ ಇರ್ತಕ್ಕಂಥ ಒಂದು ವಿಜ್ಞಾನ. ದ ಸೈನ್ಸ್ ಬಿಹೈಂಡ್ ನಮಸ್ಕಾರಂ. ನೋ ಇಟ್ ಅಂಡ್ ಡೂ ಇಟ್ ಅನ್ನೋದು ನನ್ನ ಪ್ರಿನ್ಸಿಪಲ್, ನನ್ನ ಪಾಲಿಸಿ. ನಾವು ಏನೇ ಆಚರಣೆ ಮಾಡಬೇಕಾದ್ರೆ ತಿಳಿದು ಮಾಡಿದ್ರೆ ಒಳ್ಳೇದು ಅಂತ. ಇದರಿಂದ ಏನಿದೆ ನೋಡೋಣ ಒಂದೊಂದಾಗಿ. ಈಗ ಚಾರ್ ಮಿಲೆ ಅಂತಂದ್ರೆ ಹಿಂದಿಯಲ್ಲಿ ಚಾರ್ ಅಂದ್ರೆ 4, ಮಿಲೆ ಅಂದ್ರೆ ಸೇರೋದು. ಈವನ್ ಯೋಗ ಅಂತಂದ್ರೆ ಏನು? ಸೇರೋದು, ಯುನೈಟ್.
ಯುಜ್ ಪದದಿಂದ ಬಂತು. ಯೋಗ ಅಂತಕ್ಕಂಥದ್ದು ಯುಜ್ ಅನ್ನುವ ಧಾತುವಿಂದ ಬಂದಂಥದ್ದೇ ಯೋಗ ಶಬ್ದ. ದಟ್ ಮೀನ್ಸ್ ಯುನೈಟ್ ಆಗ್ಬೇಕಾದ್ರೆ ಎರಡು ಇರಬೇಕು, ಸೇರೋದು. ವಿಯೋಗ ಅಂದ್ರೆ ಅಗಲೋದು. ಧನ ವಿಯೋಗ, ಧಾನ್ಯ ವಿಯೋಗ, ಪಿತೃ ವಿಯೋಗ, ಪತ್ನಿ ವಿಯೋಗ ನಾವೆಲ್ಲ ಕೇಳಿರ್ತೀವಿ. ವಿಯೋಗ ಅಂದ್ರೆ ಅಗಲಿ ಹೋಗ್ತಕ್ಕಂಥದ್ದು. ಯೋಗ ಅಂತಂದ್ರೆ ಅದು ಆಪೋಸಿಟ್, ಸೇರೋದು ಅಂತ. ಅಂತಿಮವಾದ ಯೋಗ ಏನ್ ಗೊತ್ತಾ? ಅಂತಿಮವಾದ ಯೋಗ ಏನ್ ಗೊತ್ತಾ? ಯೋಗದ ತುಂಬಾ ಅಲ್ಟಿಮೇಟ್ ಡೆಫಿನೇಷನ್ ಏನ್ ಗೊತ್ತಾ? ಜೀವಾತ್ಮ ಪರಮಾತ್ಮರ ಒಂದು ಅನುಸಂಧಾನವೇ ನಿಜವಾದ ಯೋಗ. ಕೊನೆಗೆ ಈ ಆತ್ಮ ಪರಮಾತ್ಮನಲ್ಲಿ ಐಕ್ಯವಾದರೆ ಅದನ್ನ ನಿಜವಾದ ಯೋಗ ಅಂತ ಹೇಳ್ತಾರೆ. ಇವೆಲ್ಲ ಸಾಂಕೇತಿಕ ಆಯ್ತು, ಎರಡು ಒಂದಾಗ್ತಕ್ಕಂಥದ್ದು. ಓಕೆ. ಚಾರ್ಮಿಲೆ ಅಂದ್ರೆ ನಾಲ್ಕು ಸೇರೋದು. ಏನ್ ನಾಲ್ಕು ಸೇರೋದು? ನಮಸ್ಕಾರ ಮಾಡಕ್ಕಿಂತ ಮುನ್ನ ಇದು ಅಪ್ಲೈ ಮಾಡ್ಬೇಕಂತೆ ಅವ್ರ ಪ್ರಕಾರವಾಗಿ. ಏನಿದೆ ನಾಲ್ಕು? ನಮಗೆ ಸೇರ್ಬೇಕಾದ್ರೆ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ ಮುಂದೆ ಒಬ್ಬ ವ್ಯಕ್ತಿ ಇರ್ಬೇಕು. ವ್ಯಕ್ತಿ ಇದ್ರೆ ನಾವು ಇಬ್ಬರಿದ್ದೀವಿ, ಅವನಿಗೆ ಎರಡು ಕಣ್ಣಿದೆ, ನಮ್ಗೆ ಎರಡು ಕಣ್ಣಿದೆ. ಚಾರ್ಮಿಲೆ ಅಂತಂದ್ರೆ ಐ ಟು ಐ ಕಾಂಟ್ಯಾಕ್ಟ್ ಅಂತ ಬರ್ಕೋಬಹುದು. ಐ ಟು ಐ ಕಾಂಟ್ಯಾಕ್ಟ್ ಅಂತ ನೋಡಿದಿ. ಇವತ್ತು ಏನಾದ್ರೂ ನಮಗೆ ಉದ್ಯೋಗ ಒಂದು ಕಂಪನಿಯಲ್ಲಿ ಸಿಗಬೇಕಾದ್ರೆ ಅಲ್ಲಿ ಇಂಟರ್ವ್ಯೂ ಮಾಡುವಾಗ ನಮ್ಮ ಕ್ವಾಲಿಫಿಕೇಶನ್ ಜೊತೆಗೆ ಅವನಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆಯಾ, ಐ ಟು ಐ ಕಾಂಟ್ಯಾಕ್ಟ್ ಇದೆಯಾ, ಅವನಲ್ಲಿ ಕಾನ್ಫಿಡೆನ್ಸ್ ಇದೆಯಾ, ಅಥವಾ ಅವನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕಾದ್ರೆ ಅವನು ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರಿಸುವ ಒಂದು ಎಬಿಲಿಟಿ ಇದೆಯಾ ಅಂತ ನೋಡ್ತಾರೆ. ಯಾರಿಗೆ ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇರೋದಿಲ್ಲೋ, ದೇ ಕೆನಾಟ್ ಫೇಸ್ ಅದರ್ ಸೈಡ್, ದೇ ಕೆನಾಟ್ ಸಿ ಇನ್ ಟು ಅದರ್ ಸೈಡ್. ನಮಸ್ಕಾರ ಮಾಡಿ. ಈಗ ನೋಡಿ, ನಾನು ನಮಸ್ಕಾರ ಮಾಡ್ತೇನೆ, ನಮಸ್ಕಾರ ಆಗತ್ತಾ? ಇದು ನಮಸ್ಕಾರ ಆಗತ್ತಾ? ನಮಸ್ಕಾರ ಆಗತ್ತಾ? ಇಲ್ಲ. ನಾನು ನಮಸ್ಕಾರ ಮಾಡ್ಬೇಕಾದ್ರೆ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅಂದ್ರೆ ತುಂಬಾ ಕ್ರೂರವಾಗಿ ವ್ಯಂಗ್ಯವಾಗಿ ನೋಡೋದಲ್ಲ, ಬಹಳ ಪವಿತ್ರವಾದ ಪ್ರೇಮ ಭಾವದಿಂದ. ದೃಷ್ಟಿಯಲ್ಲಿ ಪ್ರೇಮ ಭಾವ ಇದೆ. ಯಾಕಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್. ನೀವು ಕಣ್ಣ ನೋಟದಲ್ಲಿ ಹೇಳ್ಬೋದು ನಿಮ್ಮ ಆಂತರ್ಯದಲ್ಲಿ ಏನಿದೆ ಅಂತ ಸೈಕಾಲಜಿ ಹೇಳುತ್ತೆ. ಅದರಲ್ಲಿ ಕಾಮ ಇದೆಯಾ, ಕ್ರೋಧ ಇದೆಯಾ, ದ್ವೇಷ ಇದೆಯಾ, ಮದ ಇದೆಯಾ, ಮತ್ಸರ ಇದೆಯಾ, ಅಹಂಕಾರ ಇದೆಯಾ, ವ್ಯಂಗ್ಯ ಇದೆಯಾ, ಕುಹಕ ಇದೆಯಾ, ಎಲ್ಲವನ್ನು ಹೇಳ್ತದೆ ಒಂದು ಕಣ್ಣು. ಅದಕ್ಕೆ ಯೋಗದಲ್ಲಿ, ಧ್ಯಾನದಲ್ಲಿ, ಅಧ್ಯಾತ್ಮದಲ್ಲಿ ಪ್ರಥಮ ಸ್ಥಾನ ಕಣ್ಣಿಗೆ. ಕಣ್ಣಿಂದ ಇಹ ಉಂಟು, ಕಣ್ಣಿಂದ ಪರ ಉಂಟು, ಮೋಕ್ಷಕ್ಕೆ ಕಣ್ಣೇ ಮೂಲವಯ್ಯ ಎಂದವರು ಕನ್ನಡದವರೇ ಸರ್ವಜ್ಞ. ಹಾಗಾಗಿ ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ ನಾವು. ನಮ್ಮ 5 ಇಂದ್ರಿಯಗಳಲ್ಲಿ ಪ್ರಧಾನವಾದ ಇಂದ್ರಿಯ ಯಾವುದು? ಕಣ್ಣು. ಅಂತಹ ಕಣ್ಣು ಬಹಳ ಮುಖ್ಯ. ನಮಸ್ಕಾರದಲ್ಲಿ ಕಣ್ಣು ಪ್ರಧಾನ ಪಾತ್ರ ವಹಿಸ್ತದೆ. ಕಣ್ಣಲ್ಲಿ ಕಣ್ಣಿಟ್ಟು ಫಸ್ಟ್ ಎಸ್ಟಾಬ್ಲಿಷ್ ಐ ಟು ಐ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾನೆ. 5,000 ವರ್ಷಗಳ ಹಿಂದೆ ಪ್ರಾಚೀನ ಋಷಿ ಮುನಿಗಳು ಅವರು ಪ್ರಾತಸ್ಮರಣೀಯರು, ಅವ್ರಿಗೆ ವಂದಿಸ್ಬೇಕು. ಅಂತವರನ್ನು ಸ್ಮರಿಸಿದ್ರೆ ಯೋಗ ದಿನಾಚರಣೆ ಮಾಡ್ದಂಗೆ ಆಗ್ತದೆ. ಈಗ ನಾವೆಲ್ಲ ಲೈವ್ ಬಂದಿರತಕ್ಕಂಥವ್ರು ಈ ಒಂದು ಸೈನ್ಸ್ ಅನ್ನ ಕೊಡುಗೆಯಾಗಿ ಕೊಟ್ಟಂತಹ ಆ ಸಪ್ತರ್ಷಿಗಳಿಗೆ, ಅವ್ರಿಗೆ ಹೇಳ್ಕೊಟ್ಟಂತ ಆ ಶಿವನಿಗೆ ನಾವು ವಂದಿಸ್ತಾ ಇದ್ದೇವೆ. ಮೊದಲನೇದೇನು? ಚಾರ್ ಮಿಲೆ ಅಂದ್ರೆ ನನ್ನ ಎರಡು ಕಣ್ಣು, ನಿನ್ನ ಎರಡು ಕಣ್ಣು, ನೋಟ ನೋಟ ಬೆಸಿಗೆ ಆಗಲಿ. ಅದಾದ್ಮೇಲೆ ಚೌಸಟ್ ಕೆಲೆ ಬಹಳ ಇಂಪಾರ್ಟೆಂಟ್. ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಬಹಳ ನಿಗೂಢ ಅರ್ಥ ಇದೆ. ಚೌಸಟ್ ಅಂದ್ರೆ 64 ಏನಿದೆ? ಕಲೆಗಳಿದೆ. ರಸಾಯನಶಾಸ್ತ್ರ, ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ, ರತ್ನಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಮೀಮಾಂಸ ಶಾಸ್ತ್ರ, ಆಗಮಶಾಸ್ತ್ರ, ಸಮೋಹಿನಿ ಶಾಸ್ತ್ರ, ಹೀಗೆ ಶಾಸ್ತ್ರ ಅಂತ ಎಂಡಾಗ್ತಕ್ಕಂಥವು 64 ಇದೆ. ಪ್ರಾಚೀನ ಕಲೆಗಳು ಅಥವಾ ವಿದ್ಯೆಗಳು ಅಂತ 64 ಕಲೆಗಳಿವೆ. ಇವೆಲ್ಲವನ್ನು ಒಟ್ಟು ಮಾಡಿದ್ರೆ ವೇದಾಂತ ಆಗ್ತದೆ. ಇವೆಲ್ಲವನ್ನು ಒಟ್ಟು ಮಾಡಿದ್ರೆ ವೇದಾಂತ ಆಗ್ತದೆ. ಅದು ಒಂದು ಲೈಫ್ ಟೈಮಲ್ಲಿ ಓದ್ಕೊಳಕ್ ಆಗಲ್ಲ ಬಿಡಿ. ನಮ್ಮ ಈ ಒಂದು ಜನ್ಮ ಸಾಕಾಗೋದಿಲ್ಲ ಅಷ್ಟು ಓದಲು, ಅದರಲ್ಲೆಲ್ಲ ಮಾಸ್ಟರ್ ಆಗ್ಲಿಕ್ಕೆ. ಸೊ ಈ 64 ಹೇಳಿರ್ತಕ್ಕಂಥವ್ರು ಋಷಿಮುನಿಗಳು. 64 ವಿದ್ಯೆಗಳೆಲ್ಲ 64 ಏನಿದೆ ಇಲ್ಲಿ? ಚೌಸಟ್ ಕಿಲೆ 64 ಅರಳದಂಗಿರ್ಲಿ. ಕಿಲೆ ಅಂದ್ರೆ ಪೂಲ್ ಕಿಲೆ, ಹೂ ಅರಳದಂಗಿರ್ಬೇಕಂತ. ಏನು? ನಮ್ಗೆ 32 ಸಾಮಾನ್ಯವಾಗಿ ಇರ್ತದೆ. ನಾನು ಹಲ್ ಸೆಟ್ ಹಾಕೊಂಡಿರೋರ ಬಗ್ಗೆ ಹೇಳೋದಿಲ್ಲ, ಹಲ್ಲು 1 2 ಉದುರು ಹೋಗಿದ್ರೆ ಅದ್ರ ಬಗ್ಗೆ ಹೇಳೋದಿಲ್ಲ. ಕಾಮನ್ಲಿ ವಿ ಹ್ಯಾವ್ 32 ಟೀತ್ಸ್. ಎದುರುಗಡೆ ಇರ್ತಕ್ಕಂಥವನಿಗೆ 32 ಇರ್ತದೆ. ಒಟ್ಟು ಮಾಡಿದ್ರೆ 64 ಆಗ್ತದೆ. ಹಂಗಂದ್ರೆ ಹಲ್ ಬಿಟ್ಕೊಂಡು ನಮಸ್ಕಾರ ಮಾಡ್ಬೇಕಂತಂದ್ರೆ ನೋ. ಹ್ಯಾವ್ ಎ ಸ್ಮೈಲ್ ಆನ್ ಯುವರ್ ಫೇಸ್ ವೈಲ್ ಡೂಯಿಂಗ್ ನಮಸ್ಕಾರಂ ಅಂತ ಅವರು ಆ ಅರ್ಥದಿಂದ ಹೇಳಿರ್ತಕ್ಕಂಥದ್ದು. ನೀವು ಮುಗುಳ್ನಕ್ಕಾಗ ತುಟಿ ಬೀರಿರ್ತದೆ, ನೀವು ನಕ್ಕಾಗ ತುಟಿ ಬೀರ್ತದೆ. ಆ ತುಟಿ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಮುಖ ಹೂ ಅರಳದಂಗಿರ್ಬೇಕು.
ಮುಖ ಗಂಟು ಹಾಕೊಂಡು ನಮಸ್ಕಾರ ಕೊಂಡ್ರಿ ನೋಡಿ ನಾನು ನೋಡಿ ನಮಸ್ಕಾರ ಕೊಂಡ್ರಿ, ಅಸಹ್ಯವಾಗಿರ್ತದೆ, ದರಿದ್ರವಾಗಿರ್ತದೆ. ಎಷ್ಟು ತುಂಬಾ ಅರ್ಥಗರ್ಭಿತವಾಗಿ ಮಾರ್ಮಿಕವಾಗಿ ಹೇಳಿದ್ರಿ. ಇದೊಂದು ತಿಳ್ಕೊಂಡ್ರೆ ಸಾಕು, ನಾಳೆ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವ ಯೋಗ ದಿನಾಚರಣೆ, ಅದಕ್ಕೆ ಒಂದಷ್ಟು ತಿಳ್ಕೊಂಡಂಗಾದ್ರೂ ಆಗ್ತದೆ. ಇದರಲ್ಲೇ ಎಲ್ಲ ಯೋಗ ಇದೆ ಇನ್ಫ್ಯಾಕ್ಟ್. ಓಕೆ, ಸೊ ನೋಟ ಸಂಧಿಸ್ಬೇಕು, ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು, ಆಮೇಲೆ ಮುಖದಲ್ಲಿ ಮುಗುಳ್ನಗೆ ಇರಬೇಕು. ಏನು ಇಹಿ ಅಂತ ಅಲ್ಕಿರಿತಲ್ಲ, ಸ್ಮೈಲ್ ನೋಡಿ, ದಿಸ್ ಕುಡ್ ಬಿ ಓಕೆ. ಚೆನ್ನಾಗಿ ಕಾಣ್ತೀರಿ ನೀವೆಲ್ಲ ನಕ್ಕಾಗ. ಸ್ಮೈಲ್ ಇಸ್ ಅ ವೆರಿ ಗುಡ್ ಕಾಸ್ಮೆಟಿಕ್. ಇದನ್ನ ಆಲ್ಟರ್ ಮಾಡ್ತಕ್ಕಂಥ ಕಾಸ್ಮೆಟಿಕ್ ಮಾರ್ಕೆಟ್ ಅಲ್ಲಿ ಯಾವ್ದು ಇಲ್ಲ, ನಾನು ಅಶ್ಯೂರ್ಡ್ ಆಗಿ ಬರ್ಕೊಳ್ತೇನೆ. ನೀವು ನಕ್ಕರಿ ಚೆನ್ನಾಗಿ ಕಾಣ್ತೀರಿ, ಅದರಲ್ಲಿ ಹೆಣ್ಮಕ್ಳು ನಕ್ಕರಿ ಚೆನ್ನಾಗಿ ಕಾಣ್ತೀರಿ. ನಗದೆ ಒಡವೆ ತುಂಬಾ ಇದು ಮೈ ತುಂಬಾ ಒಡವೆ ಹಾಕೊಂಡ್ರು ಹೆಂಗಿರ್ತದೆ? ಈ ಬ್ಯಾಂಕ್ ಆಫೀಸರ್ ಮುಂದೆ ಏನು ಕ್ಯಾಶಿಯರ್ ಮುಂದೆ ಒಂದು ಬೋರ್ಡ್ ಇರ್ತದೆ ನಗದು ಅಂತ. ಆ ಪ್ರಾಣಿ ನಗಂಗಿಲ್ಲ ಬಿಡಿ, ಬ್ಯಾಂಕಲ್ಲಿ ಕ್ಯಾಶಿಯರ್ ಮುಂದೆ ನಗದು ಅಂತ ಇರ್ತದಲ್ಲ, ಹಂಗಿರ್ತದೆ. ಸೊ ಅಂದ್ರೆ 4 ಮೇಲೆ 64 ಕಿಲೆ ನಮಗೆ ಅರ್ಥ ಆಯ್ತು. ಈಗ 20 ಮಿಲೆ, 20 ಅಂದ್ರೆ ಎಷ್ಟು? 20 ನೋಡಿ. 10 ಆ ಕಡೆ ಇರ್ತಕ್ಕಂಥವನಿಗೆ 2 ಹಸ್ತ ಇದೆ, ಅವನಿಗೆ 10 ಸೇರಿದ್ರೆ 20 ಆಯ್ತು. ಮೀಲೆ ಸೇರ್ಲಿ, ಕೀಲೆ ಅರಳಲಿ, ಎಲ್ಲಿ ಸೇರ್ಬೇಕು ಅದು ಇಂಪಾರ್ಟೆಂಟ್. ತುಂಬಾ ಜನ ಓಟ್ ಕೇಳೋಕ್ ಬಂದವರು ನಮಸ್ಕಾರ ಮಾಡೋದು ನೀವು ನೋಡಿದ್ರಿ. ಎಲ್ಲಿ ಮಾಡ್ತಾರೆ ಅವರು? ನಮಸ್ಕಾರ ಗಣನೋ, ನೀನ್ ನೋಟ್ ನನಗೇನೆ 5 ವರ್ಷಕ್ಕೆ ಬರ್ತೀನಿ ಮತ್ತೆ ಅಂತ, ಹಿಂಗೆ ಧೋಕಾ ನಮಸ್ಕಾರ ಇದು. ಎಂತ ನಮಸ್ಕಾರ ಇದು? ಧೋಕಾ ನಮಸ್ಕಾರ. ನಮ್ಮ ಸಂಸ್ಕೃತಿಯಲ್ಲಿ ಹಂಗೆ ಹೇಳ್ಕೊಡ್ಲಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು, ನಿಮ್ಮ ಈ 10 ಬೆರಳುಗಳು ಜೋಡಣೆಯಾಗಿ ಎದೆಯ ಮುಂಭಾಗದಲ್ಲಿ ಇಡಬೇಕು. ಯಾಕೆಂದ್ರೆ ನಮ್ಮ ದೇಹದ ಒಂದು ಗರ್ಭಗುಡಿ ಯಾವುದು ಅಂತಂದ್ರೆ ಅದು ಹೃದಯ. ನಮ್ಮ ದೇಹದ ಗರ್ಭಗುಡಿ ಹೃದಯ. ಮತ್ತೆ ಇಲ್ಲೇ ಯಾಕೆ ಇಡಬೇಕು? ನಾನು ಹೃದಯದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ, ಮನಸ್ಸಿನಿಂದ ಅಲ್ಲ, ಚಿತ್ತದಿಂದ ಅಲ್ಲ, ಬುದ್ಧಿಪೂರ್ವಕವಾಗಿ ಮಾಡ್ತಾ ಇಲ್ಲ ಅಂತ. ಬುದ್ಧಿ ಇರೋದಿಲ್ಲಿ, ಚಿತ್ತ ಇರುವುದಿಲ್ಲಿ, ಮನಸ್ಸು ಆಪರೇಟ್ ಆಗುವುದಿಲ್ಲಿ, ಮೆದುಳಿದೆಯಲ್ಲ ಇದು ರಾವಣ, ಇದು ರಾಮ. ತಲೆಯ ಸಂಕೇತವೇ ರಾವಣ, 10 ತಲೆಯ ಸಂಕೇತವೇ ರಾವಣ. ಹೃದಯ ಸಂಕೇತವೇ ಅಯೋಧ್ಯೆ ಅಂತಂದ್ರೆ ದ ಡೆಫಿನೇಷನ್ ಆಫ್ ಅಯೋಧ್ಯೆ ಇಸ್ ಹೃದಯ, ವಿಚ್ ವಿಲ್ ನಾಟ್ ಎನ್ಕರೇಜ್ ಟು ಕಿಲ್. ದ ಹಾರ್ಟ್ ಈಸ್ ನೋನ್ ಆಸ್ ಹೃದಯ, ಅಯೋಧ್ಯ. ಹೃನ್ಮಂದಿರದ ಮುಂದೆ ಇಟ್ಬೇಕಂತ 20 ಮಿಲೆ. ಆಮೇಲೆ ಕೊನೆಯದು ಹರಿಸೇವಕ್ ಮಿಲೆ ಅಂತ ಹೇಳ್ತಿದ್ದಾನಲ್ಲ, ಇದರ ಅರ್ಥ ಏನು ಅಂತಂದ್ರೆ, ನಿನ್ನೊಳಗಿರ್ತಕ್ಕಂಥ ಅಂತಸ್ಥ ಪರಮಾತ್ಮನಿಗೆ ನಾನ್ ನಮಸ್ಕಾರ ಮಾಡ್ತಾ ಇದ್ದೀನಿ, ನನ್ನೊಳಗಿರ್ತಕ್ಕಂಥ ಅಂತಸ್ಥ ಪರಮಾತ್ಮನಿಗೆ ನೀನ್ ನಮಿಸು. ಕ್ಯಾ ಬಾತ್ ಹೇ? ಅಂದ್ರೆ ನಮ್ಮೆಲ್ಲರ ಹರನ್ಮಂದಿರದಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಪ್ರತಿನಿಧಿ ಅಂತೂ ಖಂಡಿತ ಇದ್ದಾನೆ. ಅದನ್ನೇ ಆತ್ಮ ಅಂತ ಹೇಳ್ತಕ್ಕಂಥದ್ದು. ಪರಮಾತ್ಮ ನಮ್ಮ ಒಳಗಡೆ ಯಾವ ರೂಪದಲ್ಲಿದ್ದಾನೆ? ಆತ್ಮರೂಪಿಯಾಗಿದ್ದಾನೆ. ಎಲ್ಲರಲ್ಲಿ ಒಂದೇ ತೆರನಾಗಿದ್ದಾನೆ. ಕೆಲವರಲ್ಲಿ ದೊಡ್ಡದಾಗಿ, ಕೆಲವರಲ್ಲಿ ಸಣ್ಣದಾಗಿ, ಏನೂ ಇಲ್ಲ, ಎಲ್ಲರಲ್ಲಿ ಏಕರೂಪಿಯಾಗಿದ್ದಾನೆ. ಸರ್ವಾಂತರ್ಯಾಮಿನ್ ಅಂತಾರೆ. ಸರ್ವವ್ಯಾಪಕ, ಸರ್ವಶಕ್ತ, ನಿರಾಮಯ, ನಿರ್ಗುಣ, ನಿರಂಜನ ಅಂತಹ ಪರಮಾತ್ಮನ ಪ್ರತಿನಿಧಿಗಳು ನಾವು. ಹಾಗಾಗಿ ನಿನ್ನಲ್ಲಿರ್ತಕ್ಕಂಥ, ನಿನ್ನ ಒಳಗಡೆ ಇರ್ತಕ್ಕಂಥ ಅಂತಸ್ಥ ಆತ್ಮನಿಗೆ ನಾನು ನಮಿಸ್ತಾ ಇದ್ದೀನಿ, ನನ್ನೊಳಗಡೆ ಇರ್ತಕ್ಕಂಥ ಅಂತಸ್ಥ ಆತ್ಮನಿಗೆ ನೀನ್ ನಮಿಸುವಂತಕ್ಕಂಥ ಒಂದು ಸೈನ್ಸ್ ಅನ್ನ ಕೊಟ್ಟವರು ನಮ್ಮ ಪ್ರಾಚೀನ ಋಷಿಮುನಿಗಳು. ಅವರು ಪ್ರಾತಸ್ಮರಣೀಯರು. ಮುಂದೇನ್ ಮಾಡ್ಬೇಕು? ಇಷ್ಟಾದ ಮೇಲೆ ಇದು ಬಾಂಧವ್ಯವನ್ನ ಏನೋ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಈ ರೀತಿ ಒಂದು ಏನೋ ಇಂಟರ್ಪರ್ಸನಲ್ಶಿಪ್ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡು ಫಸ್ಟ್. ಆಮೇಲೆ ಉಭಯ ಕುಶಲೋಚರ, ಊಟ ಆಯ್ತಾ, ತಿಂಡಿ ಆಯ್ತಾ, ಯಾಕೆ ಬಂದಿದ್ಯಾ, ಏನ್ ವಿಚಾರ, ಅವೆಲ್ಲ ಆಮೇಲೆ. ಫಸ್ಟ್ ಇದು ಮಾಡಬೇಕು. ಹಾಗಾದ್ರೆ 4 ಮೇಲೆ 64 ಕಿಲೆ ಹೇಳ್ಕೊಂಡು ಮಾಡ್ಬೇಕಾ? ಇಲ್ಲ. ಅದಕ್ಕನುಸಾರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಸ್ಮೈಲ್, ಮತ್ತು ಇದು ಆ ಭಾವನೆ ಮುಖ್ಯ. ಆ ಭಾವನೆ ಮುಖ್ಯ. ನಿನ್ನ ಒಳಗಡೆ ಇರ್ತಕ್ಕಂಥ ಅಂತಸ್ಥ ಆತ್ಮನಿಗೆ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಆ ಭಾವನೆ ಮುಖ್ಯ. ನಾವೆಲ್ಲ ಆತ್ಮಸ್ವರೂಪಿಗಳೇ ಅಂತ ಎಲ್ಲ ಆತ್ಮಸ್ವರೂಪಿಗಳಿಗೆ, ಲೈವ್ ಬಂದಿರತಕ್ಕಂಥ ಎಲ್ಲ ಆತ್ಮಸ್ವರೂಪಿಗಳಿಗೆ ನಾನು ಈ ಭಾವನೆಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ. ನನ್ನ ನಮಸ್ಕಾರವನ್ನು ನೀವು ಸ್ವೀಕರಿಸಿ.
ಹೀಗೆ ನಾವು ಏನಾದರೂ ಯಾರಾದರೂ ಪ್ರಾಜ್ಞರು ಪ್ರವಚನ ಮಾಡುವಾಗ ಗುರುಗಳು ಅಥವಾ ತಿಳಿದವರು ಬಲ್ಲವರು ಸಾಧಕರು ಮಹೋನ್ನತ ವ್ಯಕ್ತಿಗಳವರು ಮಾಡುವಾಗ ನಾವೇನು ಒಂದಷ್ಟು ಪಾಯಿಂಟ್ಸ್ ಹಾಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವಾಗವಾಗ ಅದು ಬಳಕೆ ಆಗ್ತದೆ. ಈ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಗುರೂಜಿ ಬಂದಿದ್ದಾರೆ ಮನೆಗೆ ನಮಸ್ಕಾರ ಮಾಡೋದಂದ್ರೆ ಅವ್ರು ಕೇಳ್ತಾರೆ ಯಾಕೆ ಮಾಡ್ಬೇಕು, ಏನ್ ಮಹಾ ಅವರು ಹಿಂದೆ ಶಿವಾಯ ನಮಃ ಅಂತ ಹೇಳ್ಕೊಟ್ರೆ ಮಕ್ಕಳು ಪಾಪ ಹೇಳ್ಕೊಡ್ತಿದ್ರು ಶಿವಾಯ ನಮಃ ಅಂತ, ಕೇಶವಾಯ ನಮಃ ಅಂದ್ರೆ ಕೇಶವಾಯ ನಮಃ ಅಂತ ಹೇಳ್ತಿದ್ರು. ಈಗಿನ ಮಕ್ಕಳು ಶಿವಾಯ ನಮಃ ಅಂತಂದ್ರೆ ಅವ್ರು ಹೇಳ್ತಾರೆ ಸ್ಟೈಲ್ ಬೇರೆ. ಶಿವ ಏನ್ ಮಹಾ ಅಂತಾರೆ, ಶಿವಾಯ ನಮಃ ಅಲ್ಲ, ಅದು ಶಿವ ಏನ್ ಮಹಾ ಅಂತಾರೆ. ಅಷ್ಟು ನಿರ್ಲಕ್ಷ್ಯ ಉದಾಸೀನ ಮನಸ್ಸುಗಳಲ್ಲಿ ರಾರಾಜಿಸ್ತಾ ಇದೆ. ಅಂತಹ ಕಾಲದಲ್ಲಿ ನಾಳೆ ಯೋಗ ದಿನಾಚರಣೆ ಇದೆ. ಅದರ ಭಾಗವಾಗಿ ಈಶ್ವರೀಯ ವಿದ್ಯಾಲಯ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಈ ಒಂದು ಕಾರ್ಯಕ್ರಮ ಅಂದ್ರೆ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ನಾನು ನಿಮ್ಮ ಮುಂದೆ ಇದ್ದೀನಿ. ಸೊ ಒಂದು ಸಣ್ಣ ಕತೆ ಹೇಳಿ, ನಾನು ಧ್ಯಾನವನ್ನ ಜಾಸ್ತಿ ಎಳೆಯಲ್ಲ, ಅದು ಎಲ್ಲ ನಿಮಗೆಲ್ಲ ಧ್ಯಾನ ಮಾಡೋದು ಗೊತ್ತಿದೆ. ಸೊ ಆಕ್ಚುಲಿ ಧ್ಯಾನಂ ಸರ್ವತ್ರ ಸಾಧನಂ ಅನ್ನೋ ಪದ ಇಲ್ಲ. ಬಳಕೆಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತಕ್ಕಂಥದ್ದು ಬಳಕೆಯಲ್ಲಿ ಇರ್ತಕ್ಕಂಥದ್ದು. ಈ ಧೈರ್ಯ ಎಲ್ಲಿಂದ ಬರ್ತದೆ? ಶೆಟ್ರಂಗಡಿಯಿಂದ ಬರ್ತದೇನು? ಮಾಲಗಳಿಂದ ಬರ್ತದೇನು? ಇಲ್ಲ. ಈ ಧೈರ್ಯದ ಮೂಲವೇ ಧ್ಯಾನ. ಧ್ಯಾನ ಮಾಡ್ತಕ್ಕಂಥವರಲ್ಲಿ ಧೈರ್ಯ ಬೈ ಡಿಫಾಲ್ಟ್ ಬರ್ತದೆ. ಹಾಗಾಗಿ ಈ ಧೈರ್ಯದ ಮೂಲ ಧ್ಯಾನವಾದ್ದರಿಂದ ನಾನು ಧ್ಯಾನಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ನಾವು ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾ ಇದ್ದೇವೆ. ಅವ್ರದ್ದು ಯಾವುದೇ ಯೋಗಾಸನಗಳದ ಒಂದೇ ಒಂದು ಪಿಕ್ಚರ್ ನಮ್ಮ ಹತ್ರ ಇಲ್ಲ. ಶೀರ್ಷಾಸನ ಆಗ್ಲಿ, ಪದ್ಮಾಸನ ಆಗ್ಲಿ, ಕುಕ್ಕುಟಾಸನ ಆಗ್ಲಿ, ಮಕರಾಸನ ಆಗ್ಲಿ, ಮತ್ಸ್ಯಾಸನ ಆಗ್ಲಿ, ಭುಜಂಗಾಸನ ಆಗ್ಲಿ, ಯಾವ ಆಸನದ ಫೋಟೋ ನಮ್ಮ ಹತ್ರ ಇಲ್ಲ. ಒಂದೇ ಒಂದು ಫೋಟೋ ಇದೆ, ನೀವೆಲ್ಲ ನೋಡ್ಬೋದು. ಯಾವ ಆಸನ ಇದೆ? ಸ್ವಾಮಿ ವಿವೇಕಾನಂದರದು ಧ್ಯಾನಾಸನ. ಕಣ್ಮುಚ್ಚಿ ಧ್ಯಾನಸ್ಥರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಫೋಟೋ ಎಲ್ಲ ಕಡೆ ಸಿಗತ್ತೆ. ಹಾಗಾದ್ರೆ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು? ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಇಂತಹ ಧ್ಯಾನದಿಂದ ಧೈರ್ಯ ಬರ್ತದೆ. ಹಾಗಾಗಿ ಧ್ಯಾನಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದೆ. ಇಂತಹ ಧ್ಯಾನವನ್ನ ಕೃಷ್ಣ ಪರಮಾತ್ಮ ಕೂಡ ಮಾಡ್ತಾ ಇದ್ದ ಅನ್ನೋ ಒಂದು ಸನ್ನಿವೇಶ. ಅವನು ಸಾಂದೀಪಿನಿ ಮಹರ್ಷಿಯಿಂದ ಕಲ್ತ್ಕೊಂಡಿದ್ದಂತಹ ಧ್ಯಾನವನ್ನ ಅರ್ಜುನ ಒಂದ್ ದಿವಸ ಕೇಳ್ತಾನೆ. ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ ನಡೆದಂತ ಘಟನೆ ಇದು. ನನ್ಗೂ ಹೇಳ್ಕೊಡು ಯೋಗೇಶ್ವರ ಕೃಷ್ಣ, ನೀನ್ ಯಾವಾಗ್ಲೂ ಖುಷಿಯಾಗಿರ್ತೀಯ, ನೀನ್ ಯಾವಾಗ್ಲೂ ಹಸನ್ಮುಖಿಯಾಗಿರ್ತೀಯ, ನೀನ್ ಯಾವಾಗ್ಲೂ ಸಂತೋಷವಾಗಿರ್ತೀಯ. ಜಗತ್ತೆಲ್ಲ ನಿನ್ನನ್ನ ಕೃಷ್ಣಂ ಒಂದೇ ಜಗದ್ಗುರು ಅಂತಾರೆ, ಯೋಗೇಶ್ವರ ಕೃಷ್ಣ ಅಂತಾರೆ. ಅಂತಹ ಯೋಗವನ್ನು ನನಗೂ ಉಪದೇಶ ಮಾಡು ಅಂತ ಪ್ರಾರ್ಥಿಸಿದಾಗ ಕೃಷ್ಣ ಆ ಹಸ್ತಿನಾಪುರದಲ್ಲಿ ಅರ್ಜುನನಿಗೆ ಖಾಸಗಿ ಕೋಣೆಯಲ್ಲಿ, ಅಂತಃಪುರದ ಖಾಸಗಿ ಕೋಣೆಯಲ್ಲಿ, ಧ್ಯಾನ ಮಂದಿರದಲ್ಲಿ ಇಬ್ಬರೇ ಕುತ್ಕೊಂಡು, ಮುಖಾಮುಖಿಯ ಕುತ್ಕೊಂಡು, ಗುರುವಾಗಿ ಕೃಷ್ಣ, ಶಿಷ್ಯನಾಗಿ ಅರ್ಜುನ ಕುತ್ಕೊಂಡು ಧ್ಯಾನದ ವಿಚಾರವನ್ನು ಹೇಳ್ಕೊಡ್ತಿರ್ತಾನೆ. ಇವರಿಬ್ಬರು ಸೇರ್ಕೊಂಡು ಮೆಡಿಟೇಟ್ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಿರ್ತಾರೆ. ಅಚಾನಕ್ಕಾಗಿ ಅವರ ಧ್ಯಾನ ಕೋಣೆಯಲ್ಲಿ ಒಂದು ಕಿಟಕಿ ತೆರೆದಿತ್ತು. ಈ ಪಾಂಡವರು ಆ ಕಡೆಯಿಂದ ಬಂದು ನೋಡಿದ್ರು, ಇಣಿಕಿ ನೋಡಿದ್ರು. ಈ ದೃಶ್ಯ ಕಾಣ್ತು. ಏನು? ಕೃಷ್ಣ ಮತ್ತು ಅರ್ಜುನ ಧ್ಯಾನಸ್ಥರಾಗಿದ್ದಾರೆ. ಇವ್ರು ನೋಡಿ, ಓ ಗೌಪ್ಯವಾಗಿ ನಮ್ಮ ಹುಡುಗ ಅರ್ಜುನನಿಗೆ ಕೃಷ್ಣ ಏನು ಹೇಳ್ಕೊಡ್ತಿದ್ದಾನೆ ಅಂತ ಸ್ವಲ್ಪ ಹೊತ್ತು ನೋಡಿದ್ರು. ಅವ್ರಿಗೇನು ಮಾತಾಡ್ತಾ ಇಲ್ಲ, ತುಂಬಾ ಡೀಪ್ ಸೈಲೆನ್ಸ್ ಅಲ್ಲಿ ಇದ್ದಾರೆ. ಕಣ್ಣುಗಳು ಮುಚ್ಚಿದ್ದಾವೆ, ಚಿನ್ಮುದ್ರೆ ಹಾಕೊಂಡಿದ್ದಾರೆ, ಪದ್ಮಾಸನ ಹಾಕೊಂಡಿದ್ದಾರೆ. ಇದೆಲ್ಲ ಕಾಣಿಸ್ತು. ಓ, ಪದ್ಮಾಸನ ಹಾಕೊಂಡು ಚಿನ್ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಮಾಡ್ದಂಗಾಯ್ತು, ಏನೋ ದೊಡ್ಡ ರಹಸ್ಯ, ನಾವು ಮಾಡೋದು ನಡಿಯೋ ಅಂತ ಧರ್ಮರಾಯ, ಭೀಮ, ನಕುಲ, ಸಹದೇವ ಎಲ್ಲ ಒಟ್ಟಾಗಿ ನಾವು ಕೂಡ ಹಿಂಗೆ ಇರೋದಪ್ಪ, ಒಂದ್ ತಾಸು ಹಿಂಗೆ ಅಚಲವಾಗಿ ಕದಲಾಡದೆ ಕುತ್ಕೊಂಡ್ರೆ ನಾವು ಕಲ್ತ್ಕೊಂಡಂಗೆ ಆಗ್ತದೆ. ಏನು ಕೃಷ್ಣನ ಹತ್ರ ಕಲಿಬೇಕೇನು ಅಂತ ಇವರು ಸ್ವಲ್ಪ ಕಾಡಿನೊಳಗಡೆ ಹೋಗಿ ಒಂದು ಏಕಾಂತ ಪ್ರದೇಶದಲ್ಲಿ ಕುತ್ಕೊಂಡು, ಇವರಿಬ್ಬರು ಮಾಡ್ತಾ ಇದಾರಲ್ಲ ಹಂಗ್ ಮಾಡೋಣ ಕಣ್ಮುಚ್ಕೊಂಡು ಅಂತ ಹೋದ್ರು. ರಥದಲ್ಲಿ ಕುತ್ಕೊಂಡು ಹೋದ್ರು. ಹೋಗ್ತಾ ಹೋಗ್ತಾ ಒಂದು ರೆಸಲ್ಯೂಷನ್ ಮಾಡ್ಕೊಂಡ್ರು. ಇವರ ಮಧ್ಯೆ ಒಂದು ಒಪ್ಪಂದ ಮಾಡ್ಕೊಂಡ್ರು. ಏ ಭೀಮಾ, ಅಣ್ಣ, ಧರ್ಮರಾಯ, ನೀವು ನೋಡಿದ್ರಲ್ಲ ಅಲ್ಲಿ ಹೆಂಗ್ ಮಾಡ್ತೀರ ಹಂಗೆ ಮಾಡ್ಬೇಕು, ಯಾರು ಮಾತಾಡಬಾರ್ದು,
ವಿ ಹ್ಯಾವ್ ಟು ಮೇಂಟೈನ್ ಅಬ್ಸಲ್ಯೂಟ್ ಸೈಲೆನ್ಸ್. ನಾವು ಮೌನವನ್ನ ಪಾಲಿಸಬೇಕು. 1 ತಾಸು ಯಾರು ಕಣ್ಬಿಡಬಾರ್ದು, 1 ತಾಸು ಯಾರು ಮಾತಾಡಬಾರ್ದು. ಇದಕ್ಕೆ ನಿಮ್ಮ ಸಮ್ಮತಿಯಾ? ಉಳಿದವರೆಲ್ಲ ಹೇಳಿದ್ರು ಓಕೆ ಅಂತ. ಕಾಡಿನ ಮಧ್ಯದಲ್ಲಿ ಒಂದು ಪ್ರಶಾಂತವಾದ ಏನು ಮರದ ಕೆಳಗಡೆ ಇವರು ಧ್ಯಾನಸ್ಥರಾದ್ರು. ದೂರದಲ್ಲೇ ರಥವನ್ನ ನಿಲ್ಲಿಸಿ ಕುದುರೆಗಳನ್ನು ಕಟ್ಟಿ ಹಾಕಿ ಇಲ್ಲಿ ಬಂದಿದ್ದಾರೆ. ಕಣ್ಣು ಮುಚ್ಕೊಂಡ್ರು. ಎಕ್ಸಾಕ್ಟ್ ಏನು ಅದೇ ತರ ಕಾಪಿ ಮಾಡಿದ್ರು. ಕೃಷ್ಣ ಮತ್ತು ಅರ್ಜುನ ಹೇಗೆ ಮಾಡ್ತಾರೋ ಹಾಗೆ ಬೆನ್ನೇರ ಇಟ್ಕೊಂಡು ಚಿನ್ಮುದ್ರೆ ಹಾಕೊಂಡು ಪದ್ಮಾಸನ ಹಾಕೊಂಡು ಕೂತ್ಕೊಂಡ್ರು. ಇವರೆಲ್ಲರಲ್ಲಿ ಡಿಸ್ಕಂಫರ್ಟ್ ಆಗಿದ್ದು ಭೀಮ. ಯಾಕಂದ್ರೆ ಅವನ ಜನ್ಮದಲ್ಲೇ ಕಣ್ಣು ಮುಚ್ಚಿ ಅಭ್ಯಾಸ ಇರಲಿಲ್ಲ. ಅವನಿಗೆ ಎಲ್ಲೆಲ್ಲೋ ಗಮನ ಹೋಗ್ತಾ ಇತ್ತು. ಊಟದ ಕಡೆ, ಹೊಟ್ಟೆ ಹಸಿವಾಗ್ತಾ ಇದೆ, ಇದೆಲ್ಲ ಗಮನ ಹೋಗ್ತಾ ಇತ್ತು. ಒಂದ್ 5 ನಿಮಿಷ ಆದ್ಮೇಲೆ ಅವನು ಮಾತಾಡಕ್ ಶುರು ಮಾಡ್ದ ಕಣ್ಬಿಟ್ಟು. ಲೇ ನಕುಲ, ನಾವು ದೂರದಲ್ಲಿ ರಥ ನಿಲ್ಸಿ ಬಂದಿದ್ದೇವೆ. ರಥನೋ ಚಿನ್ನದ್ದು, ಕುದುರೆಗಳ ಬೇರೆ ಇದ್ದಾವೆ. ಯಾರಾದ್ರೂ ಕಳ್ಳರು ಬಂದು ನಮ್ಮ ರಥವನ್ನ ಹೊಡ್ಕೊಂಡು ಹೋಗ್ಬಿಟ್ರೆ, ಕುದುರೆಗಳನ್ನ ಹಾಕೊಂಡು ಹೋಗ್ಬಿಟ್ರೆ ನಾವು ಅರಮನೆಗೆ ವಾಪಸ್ ಹೋಗೋದು ಹೇಗೆ ಅನ್ನುವ ಒಂದು ಮಾತಾಡ್ದ. ಸೊ ಈ ನಕುಲನಿಗೆ ಸಿಟ್ಟು ಬಂತು. ಅವನ್ ಕಣ್ ಬಿಡ್ಲಿಲ್ಲ. ಅವನ್ ಕಣ್ ಮುಚ್ಕೊಂಡೇ ಮಾತಾಡ್ದ. ಅದಕ್ಕೆ ನಿನ್ನನ್ನು ಹೇಳೋದು, ಲೇ ಭೀಮಾ, ನೀನು ಬಂಡಿ ಅನ್ನ ತಿನ್ನೋದಕ್ಕೆ ಲಾಯಕ್ಕು, ಧ್ಯಾನಕ್ಕೆ ಲಾಯಕ್ಕಲ್ಲ. ನಾವೇನು ರೆಸೊಲ್ಯೂಷನ್ ಮಾಡ್ಕೊಂಡು ಬಂದಿದ್ದಿಲ್ಲಿಗೆ 1 ತಾಸು ತುಟ್ ಪಿಟಿಕ್ ಅಂದೆ ಕಣ್ ಮುಚ್ಕೊಂಡು ಚಿನ್ಮುದ್ರೆ ಹಾಕೊಂಡು ಪದ್ಮಾಸನ ಕುತ್ಕೋಬೇಕು ಅಂತ. ನೀನ್ ಕಣ್ಣು ಬಿಟ್ಟೆ ಮಾತಾಡ್ದೆ ಅಂತ ಅವನ್ನ ಬೈದ. ಅವಾಗ ಈ ನಕುಲ ಭೀಮನ ಬೈದಿದ್ದನ್ನು ಕೇಳಿಸ್ಕೊಂಡು ಈ ಸಹದೇವನು ಮಾತಾಡ್ದ. ಯಾಕೆ ಬೈತಿ ಬಿಡಣ್ಣ ಅಣ್ಣನ್ಗೆ ಅಂತ ಅವನು ಮಾತಾಡ್ದ. ಅವನು ರೂಲ್ಸ್ ಬ್ರೇಕ್ ಮಾಡ್ದ. ಮಾತಾಡಬಾರ್ದು ಅಂತ ಒಪ್ಪಂದನ ಬ್ರೇಕ್ ಮಾಡ್ದ. ಮೌನ ಮುರಿದ. ಕೊನೆಗೆ ಒಂದು ಅರ್ಧ ತಾಸಾದ್ಮೇಲೆ ನಿಧಾನಕ್ಕೆ ಧರ್ಮರಾಯ ಕಣ್ಬಿಟ್ಟ. ಅಬ್ಬ, ನಾನೊಬ್ಬನೇ ಇಷ್ಟು ಜನರಲ್ಲಿ ಮಾತಾಡ್ದಿದ್ದು ಅಂತ ಅವನು ಮಾತಾಡಿ ಅದನ್ನ ಭಂಗ ಮಾಡ್ದ. ಅವಳ ಒಪ್ಪಂದನ ಮುರಿದಾಕ್ದ. 1 ತಾಸು ಯಾರು ಇರ್ಲಿಲ್ಲ. ಅಂದ್ರೆ ಧ್ಯಾನ ಅಂತಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡಿರ್ತಕ್ಕಂಥದ್ದಲ್ಲ. ಅದು ಮನಸ್ಸಿನ ಒಂದು ಚರ್ಚೆ, ಒಳ ಚರ್ಚೆ ನಿಲ್ಲಬೇಕು. ನಾವು ಕಣ್ಮುಚ್ಕೊಂಡು ಬಹಳಷ್ಟು ಸಾರಿ ಇರ್ತೇವೆ, ಬೆಕ್ಕು ಕಣ್ಮುಚ್ಕೊಂಡಿದ್ದ ಹಾಗೆ. ಆದ್ರೆ ಕಣ್ಣು ಮುಚ್ಕೊಳ್ಳುವುದರ ಅರ್ಥ ಧ್ಯಾನ ಅಂತಲ್ಲ. ಆ ಧ್ಯಾನದಲ್ಲಿ ಮನಸ್ಸನ್ನ ಮೌನವಾಗಿಸ್ತಕ್ಕಂಥದ್ದೇ ಧ್ಯಾನದ ಧ್ಯೇಯ. ಧ್ಯಾನ ಮನಸ್ಸಿನ ಸ್ನಾನ ಅಂತ ಬರ್ಕೊಳ್ಳೋಣ. ಧ್ಯಾನ ಮನಸ್ಸಿನ ಸ್ನಾನ. ನಾವು ದೇಹಕ್ಕೆ 1 ಅಥವಾ 2 ಸಾರಿ ದಿನದಲ್ಲಿ ಸ್ನಾನ ಮಾಡಿಸ್ತೇವೆ. ಯಾಕಂದ್ರೆ ದೇಹ ಕರ್ಮದ ಮೂಲಕ ಕೊಳೆಯಾಗ್ತದೆ. ಹಾಗಾಗಿ ನಿತ್ಯ ಬೆಳಗ್ಗೆ ಅಥವಾ ಸಂಜೆ ನಾವು ಸ್ನಾನ ಮಾಡ್ತೇವೆ. ಆದ್ರೆ ದೇಹಕ್ಕಿಂತ ಹೆಚ್ಚು ಕರ್ಮ ಮಾಡ್ತಕ್ಕಂಥದ್ದು ಮನಸ್ಸು ಅನ್ನೋದನ್ನು ನಾವು ಮರ್ತು ಹೋಗ್ತೇವೆ. ಯಾಕೆಂದ್ರೆ ನಾವು ಸುಮ್ಮನೆ AC ರೂಮಲ್ಲಿ ಕುತ್ಕೊಂಡಿದ್ರು ಕೂಡ ಮನಸ್ಸಿನ ಚರ್ಚೆ ನಿಂತಿರೋದಿಲ್ಲ. ಮನಸ್ಸು ವಿಚಾರಗಳ ಮೂಲಕ ಮೈಲಿಗೆ ಆಗ್ತದೆ. ಒಂದು ಸ್ಥಳದಲ್ಲಿ ಇರೋದಿಲ್ಲ, ದೇಹದ ಜೊತೆ ಇರೋದಿಲ್ಲ. ಅದು ಪರಸ್ಥಳಕ್ಕೆ ಸಂಚಾರ ಮಾಡ್ತದೆ. ಪರರ ವಿಚಾರಗಳಿಗೆ ಹೋಗ್ಬಿಟ್ಟು ಬರ್ತದೆ. ಬೇಡವಾದ ವಿಚಾರಗಳಿಗೆ ಹೋಗಿ ಬರ್ತದೆ. ನಕಾರಾತ್ಮಕ ವಿಚಾರಗಳನ್ನ ನೆನೆಸ್ಕೊಳ್ತದೆ. ಹೀಗೆ ನಕಾರಾತ್ಮಕ ವಿಚಾರಗಳನ್ನ ಬೇಡವಾದ ಬೇರೆಯವರ ವಿಚಾರಗಳಿಗೆ ಹೋಗ್ಬಿಟ್ಟು ಮಲಿನವಾಗಿ ಬರ್ತದೆ. ಆ ಮಲಿನವನ್ನ ನಮಗೆ ಕಹಿಯನ್ನ ಉಣಬಡಿಸ್ತದೆ. ಅದಕ್ಕೆ ನಾವು ಸ್ಯಾಡ್ ಮೂಡ್ಗೆ ಹೋಗ್ತೇವೆ. ಯಾಕಪ್ಪ ಹೀಗಿದೆಯಾ ಅಂತಂದ್ರೆ ಅವನಿಗೇನೋ ನೆನಪಾಗಿರ್ತದೆ, ಬೇಡ ಬೇಡ ವಿಚಾರಗಳು ನೆನಪಾಗಿರ್ತದೆ. ಅವನು ಪ್ರಸನ್ನವಾಗಿರಕ್ಕಾಗೋದಿಲ್ಲ. ಸೊ ಹೀಗೆ ನಿತ್ಯ ಮಲಿನವಾಗ್ತಕ್ಕಂಥ ಈ ಮನಸ್ಸನ್ನ ಮಡಿ ಮಾಡ್ತಕ್ಕಂಥ ಒಂದು ವಿಧಾನವೇ ಧ್ಯಾನ. ನಾವೆಲ್ಲ ಮಡಿವಾಳ್ರಾಗ್ಬೇಕು. ನಿಜವಾಗ್ಲು ಮಡಿವಾಳ್ರು ಅಂತಂದ್ರೆ ಬಟ್ಟೆ ಕೊಳೆ ತೊಳೆದು ಅದನ್ನ ಇಸ್ತ್ರಿ ಮಾಡಿ ಮಡಿ ಮಾಡ್ತಕ್ಕಂಥ ಮಡಿವಾಳ್ರಲ್ಲ. ನಾವೆಲ್ಲ ಕೂಡ ಯೋಗ ಬಂಧುಗಳು ಮನಸ್ಸನ್ನ ಮಡಿ ಮಾಡ್ತಕ್ಕಂಥ ಮಡಿವಾಳ್ರಾಗ್ಬೇಕು. ಬರ್ಕೊಳ್ಳಿ. ಮನಸ್ಸನ್ನ ಮಡಿ ಮಾಡ್ತಕ್ಕಂಥ, ಈ ಮೈಲಿಗೆ ಆಗ್ತಿರ್ತಕ್ಕಂಥ ಮನಸ್ಸನ್ನ ಮಡಿ ಮಾಡ್ಬೇಕು, ನಿತ್ಯ ಮಡಿ ಮಾಡ್ಬೇಕು. ಇದಕ್ಕೆ ತ್ರಿಕಾಲ ಧ್ಯಾನ ಅಂತ ಹೇಳಿದ್ರು. ಬೆಳಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಂಜೆ ನಾವು 3 ಸಾರಿ ಆದ್ರೂ ಮನಸ್ಸಿಗೆ ಸ್ನಾನ ಮಾಡಬೇಕು. 2 ಸಾರಿ ಆದ್ರೂ ದೇಹಕ್ಕೆ ಸ್ನಾನ ಮಾಡಬೇಕು. ದೇಹಕ್ಕೆ ಸ್ನಾನ ಮಾಡಿದಾಗ ವಿ ಫೀಲ್ ಫ್ರೆಶ್. ದೇಹಕ್ಕೆ ಸ್ನಾನ ಮಾಡಿದಾಗ ಹಾಯ್ ಅನಿಸ್ತದೆ, ಖುಷಿ ಅನಿಸ್ತದೆ, ಹಗುರ ಅನಿಸ್ತದೆ. ಹಾಗೆ ಮನಸ್ಸಿಗೆ ಸ್ನಾನ ಮಾಡಿದ್ರೆ ಆನಂದ ಅನಿಸ್ತದೆ. ಖುಷಿಗೂ ಸುಖಕ್ಕೂ ಆನಂದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬರ್ಕೊಳ್ಳಿ. ನಾವು ಸುಖ 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 ಸುಮ್ಮನೆ ಅಂತ ಮಾತಾಡ್ತೀವಲ್ಲ, ಇದರ ಅರ್ಥ ಏನು ಅಂತಂದ್ರೆ ಸುಖವೆಂದರೆ ಅದು ಇಂದ್ರಿಯ ಅನುಭವ ಅಂತ ಬರ್ಕೊಳ್ಳಿ. ತೊಂದರೆ ಇಲ್ಲ. ಅದು ಇಂದ್ರಿಯ ವೇದ್ಯವಾದಷ್ಟೇನೆ, ಅದು ಪ್ರಾಪಂಚಿಕವಾದಷ್ಟೇನೆ.
ನೋಡುವುದರ ಮೂಲಕ ಸುಖ ಪಡೋದು, ಕೇಳುವುದರ ಮೂಲಕ ಸುಖ ಪಡೋದು, ವಾಸನೆಯ ಮೂಲಕ ಸುಖ ಪಡೋದು, ರುಚಿಯ ಮೂಲಕ ಸುಖ ಪಡೋದು, ಸ್ಪರ್ಶದ ಮೂಲಕ ಸುಖ ಪಡೋದು, ಇವೆಲ್ಲ ಇಂದ್ರಿಯ ವೇದ್ಯವಾದ್ದೆಲ್ಲ ಸುಖವೇ. ಇವೆಲ್ಲ ಸೇರಿಸಿ ಇದನ್ನ ಪ್ರಾಪಂಚಿಕ ಸುಖ ಅಂತ ಬರೀರಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಪ್ರಾಪಂಚಿಕ ಸುಖಗಳೆಲ್ಲವೂ ಕೂಡ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಎಷ್ಟು ಇಂದ್ರಿಯಗಳಿಗೆ? 10 ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಾವು ಹೀಗೆ ಸ್ಪರ್ಶ ಮಾಡ್ತೀವಲ್ಲ ನಮಸ್ಕಾರದಲ್ಲಿ, ಈ ಎಡಹಸ್ತದ ಬೆರಳ ತುದಿಗಳಿದೆಯಲ್ಲ, ಎರಡು ಹಸ್ತದ 5 ಬೆರಳ ತುದಿಗಳಿದೆಯಲ್ಲ, ಇವು ಸಾಂಕೇತಿಕವಾಗಿ ದೇ ರೆಪ್ರೆಸೆಂಟ್ಸ್ ಪಂಚೇಂದ್ರಿಯಾಸ್ ಇನ್ ನಮಸ್ಕಾರಂ. ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸಾಂಕೇತಿಕ ಬಲಹಸ್ತದ ಬೆರಳ ತುದಿಗಳು ದೇ ರೆಪ್ರೆಸೆಂಟ್ಸ್ ಕರ್ಮೇಂದ್ರಿಯಾಸ್. ವಿ ಹ್ಯಾವ್ ಜ್ಞಾನೇಂದ್ರಿಯಾಸ್, ವಿ ಹ್ಯಾವ್ ಕರ್ಮೇಂದ್ರಿಯಾಸ್. ಯಾವುವು ಕರ್ಮೇಂದ್ರಿಯಗಳು? ವಾಕ್, ಪಾಣಿ, ಪಾದ, ಪಾಯುರ್, ಉಪಸ್ಥ. ಬರ್ಕೊಳ್ತೀರಾ? ವಾಕ್ ಅಂದ್ರೆ ಮಾತು ಅಥವಾ ಬಾಯಿ. ಬಾಯಿ ಮಾತಾಡೋ ಮೂಲಕ ಕರ್ಮ ಮಾಡ್ತದೆ. ಪಾಣಿ ಅಂದ್ರೆ ಪಾಣಿಗ್ರಹಣ. ಮದುವೆಗೆ ಇನ್ನೊಂದು ಹೆಸರೇನು? ಪಾಣಿಗ್ರಹಣ. ನಮ್ಮ ಹಸ್ತಗಳನ್ನ ಪಾಣಿ ಅಂತಾರೆ, ಬೆರಳುಗಳನ್ನ ಪಾಣಿ ಅಂತಾರೆ. ಮದುವೆ ಅಂತಂದ್ರೆ ಏನಂದ್ರೆ ಬೆರಳು ಇಟ್ಕೊಳ್ತೇವಲ್ಲ ಅವ್ರಿಗೆ, ಈ ಬೆರಳು ಇಟ್ಕೊಂಡು ಒಬ್ಬರೊಬ್ರು ಅಗ್ನಿ ಪ್ರದಕ್ಷಿಣೆ ಮಾಡ್ತಾರಲ್ಲ ಅದು. ಬಾಯಿ ಆಯ್ತು, ಹಸ್ತಗಳಾಯ್ತು, ವಾಕ್, ಪಾಣಿ, ಪಾದಗಳು ಕರ್ಮೇಂದ್ರಿಯಗಳು. ಅಂದ್ರೆ ಅವು ಕೆಲಸ ಮಾಡ್ತವೆ, ಅವು ಈ ಶರೀರನ ಹೊತ್ಕೊಂಡು ಓಡಾಡ್ತವೆ. ಅದಾದ್ಮೇಲೆ ವಿಸರ್ಜನಾಂಗಗಳು 2, ಪಾಯುರ್, ಉಪಸ್ಥ, ಗುದಗುಹ್ಯ ಅಂತ ನಾವು ಹೇಳ್ತೇವೆ. ಇವುಗಳನ್ನ ನಾವು ಟಚ್ ಮಾಡಿದಾಗ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಅಂಡರಲ್ಲಿ ಬರ್ಬೇಕು ಯಾವಾಗಲೂ ಕೂಡ. ಕರ್ಮೇಂದ್ರಿಯಗಳು ಡಾಮಿನೇಟ್ ಆಗಬಾರ್ದು, ಜ್ಞಾನೇಂದ್ರಿಯಗಳು ಪ್ರಧಾನವಾಗಬೇಕು. ಜ್ಞಾನೇಂದ್ರಿಯಗಳು ಪ್ರಧಾನವಾದರೆ ಬುದ್ಧಿ ಚುರುಕಾಗ್ತದೆ. ಕರ್ಮೇಂದ್ರಿಯಗಳು ಡಾಮಿನೇಟ್ ಆದರೆ ಅಜ್ಞಾನ, ತಮಸ್ಸು ಜಾಗೃತ ಆಗ್ತದೆ. ಹೀಗೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಇವೆರಡು ಒಂದಾಗಲಿ, ಇವೆರಡು ಸಮಸ್ಥಿತಿಗೆ ಬರಲಿ. ಇಷ್ಟೇ ಅಲ್ಲ, ನಮಸ್ಕಾರದಲ್ಲಿ ಎಡಹಸ್ತ ಬಲಮೆದುಳನ್ನು ರೆಪ್ರೆಸೆಂಟ್ ಮಾಡ್ತದೆ, ಬಲಹಸ್ತ ಎಡ ಮೆದುಳನ್ನು ರೆಪ್ರೆಸೆಂಟ್ ಮಾಡ್ತದೆ ಅಕಾರ್ಡಿಂಗ್ ಟು NLP ಸೈನ್ಸ್. ನಮ್ಮ ಮೆದುಳಿದೆಯಲ್ಲ, ಬಲಭಾಗ ಶಿವ, ಎಡಭಾಗ ಪಾರ್ವತಿ. ಆದ್ರೆ ದೇಹಕ್ಕೆ ಬಂದ್ರೆ ಬಲಭಾಗ ಪಾರ್ವತಿ, ಎಡಭಾಗ ಶಿವ. ಶುದ್ಧ ರಕ್ತ ಪ್ರವಹಿಸುವುದು ಎಡಗಡೆ, ಅಶುದ್ಧ ರಕ್ತ ಪ್ರವಹಿಸುವುದು ಶರೀರದ ಬಲಗಡೆ. ಅಶುದ್ಧ ರಕ್ತ ಯಾರಿಗಾಗ್ತದೆ? ತಿಂಗಳಿಗೊಮ್ಮೆ. ಹಾಗಾಗಿ ಇದು ಸ್ತ್ರೀ ಶರೀರ, ಇದು ಪುರುಷ ಶರೀರ. ವೈಜ್ಞಾನಿಕವಾಗಿ ಮೆಡಿಕಲಿ ದಿಸ್ ಇಸ್ ನೋನ್ ಆಸ್ ಮ್ಯಾಸ್ಕ್ಯುಲೈನ್ ಅಂಡ್ ದಿಸ್ ಇಸ್ ನೋನ್ ಫೆಮಿನೈನ್. ಇವೆರಡೂ ಡಾಮಿನೇಟ್ ಆದ್ರೆ ನಾವು ಇಲ್ಲ ಪುರುಷ ಆಗಿರ್ತೀವಿ, ಇಲ್ಲ ಪ್ರಕೃತಿ ಆಗಿರ್ತೀವಿ. ಎರಡೂ ಡೇಂಜರೇ. ಸಮತ್ವಂ ಯೋಗ ಉಚ್ಯತೆ. ಯೋಗಕ್ಕಿರ್ತಕ್ಕಂಥ ಡೆಫಿನೇಷನ್ ಏನು? ಸಮತ್ವಂ ಯೋಗ ಉಚ್ಯತೆ. ಯೋಗ ಚಿತ್ತ ವೃತ್ತಿ ನಿರೋಧ. ಅದನ್ನ ಹೀಗೆ ಮಾಡೋದ್ರಿಂದ ನಾವು ಯೋಗ ಸ್ಥಿತಿಯನ್ನು ಸಾಧಿಸಬಹುದು ಅಂತಕ್ಕಂಥ ಒಂದು ಮಹಾನ್ ವಿಜ್ಞಾನವನ್ನ ನಮ್ಮ ಪ್ರಾಚೀನ ಋಷಿಮುನಿಗಳು ಜಗತ್ತಿಗೆ ಕೊಟ್ಟರು. ನೀವು ಸುಮ್ಮನೆ ನಾನು ಮಾಡೋದನ್ನು ಮಾಡಿ, ಹೀಗಿಟ್ಕೊಳ್ಳಿ. ನನ್ನ ವಿನಂತಿಗಾಗಿದ್ರೆ ಇಟ್ಕೊಳ್ಳಿ, ಸುಮ್ಮನೆ ಲೆಟ್ಸ್ ಟ್ರೈ ಹಿಂಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೀವು ಯಾರನ್ನಾದ್ರೂ ಬೈರಿ ನೋಡೋಣ, ನಿಮ್ಮ ಮೈಂಡ್ ಎನ್ಕರೇಜ್ ಮಾಡೋದಿಲ್ಲ. ಯು ಕೆನಾಟ್ ಸ್ಕೋಲ್ಡ್ ಸಮ್ವನ್, ಯು ಕೆನಾಟ್ ಯೂಸ್ ಅಬ್ಯೂಸಿವ್ ವರ್ಡ್ಸ್. ಇನ್ಫ್ಯಾಕ್ಟ್ ಹೀಗಿಟ್ಕೊಂಡಾಗ ನಿಮ್ಮ ಮುಂದೆ ಇರ್ತಕ್ಕಂಥವ್ರಿಗೆ ಏನಾದ್ರು ಪಿತ್ತ ನೆತ್ತಿಗೆ ಏರಿದ್ರೆ, ಕೋಪ ಬಂದಿದ್ರೆ, ಅವರ ಕೋಪವನ್ನು ಉಪಶಮನಗೊಳಿಸ್ತಕ್ಕಂಥ ಶಾಂತ ಸ್ಥಿತಿಗೆ ತರ್ತಕ್ಕಂಥ ಶಕ್ತಿ ನಿಮ್ಮ ನಮಸ್ಕಾರಕ್ಕಿದೆ. ನನ್ನ ಹೆಂಡತಿಗೆ ಏನಾದ್ರೂ ಕೋಪ ಬಂದ್ರೆ ನಾನು ಈ ಮುದ್ರೆ ಹಾಕ್ತೇನೆ. ಸ್ವಲ್ಪ ಹೊತ್ತು ಈ ಮುದ್ರೆ ಹಾಕೊಂಡಿದ್ದ ತಕ್ಷಣ ಮನೆ ಶಾಂತವಾಗ್ತದೆ, ನನ್ನ ಮನಸ್ಸು ಶಾಂತವಾಗ್ತದೆ. ಇದು ಯಾರು ಹೇಳ್ಕೊಟ್ಟಿದ್ದು ಈ ಮುದ್ರೆ ಅಂತಂದ್ರೆ, ನಾನು ಸಣ್ಣವನಿದ್ದಾಗ ಹಿರಣ್ಯಕಶಿಪು ನಾಟಕ ನೋಡ್ತಾ ಇದ್ದೆ. ಆದ್ರೆ ಹಿರಣ್ಯಕಶಿಪು ಅಂದ್ರೆ ಅವನು ಉಗ್ರಾವತಾರ, ಕೋಪದ ಪರಮಾವಧಿ. ಭಯಂಕರ ಕೋಪ ಬರ್ತಾ ಇತ್ತು ಯಾರ ಮೇಲೆ? ಮಗನ ಮೇಲೆ. ಯಾಕಂದ್ರೆ ತನ್ನ ಮಾತು ಕೇಳ್ತಾ ಇಲ್ಲ, ಅಗೇನಿಸ್ಟ್ ಟು ದ ಫಾದರ್. ಅವನ್ ಕೋಪ ಬಂದಾಗೆಲ್ಲ ಹಿರಣ್ಯಕಶಿಪು ಈ ಮುದ್ರೆ ಆಗ್ತಾ ಇದ್ದ ನಾಟಕದಲ್ಲಿ ನಾನು ನೋಡ್ತಾ ಇದ್ದೆ. ಹಿಂಗ್ ಹಾಕೊಂಡು ನಿಂತ್ಕೊಂಡ ಅಂತಂದ್ರೆ ಒಂದು ಅರ್ಧ ತಾಸಿಗೆ ಅವನ ಕೋಪ ಎಲ್ಲ ಇಳಿದೋಗ್ತಾ ಇತ್ತು. ಯಾರು? ತಂದೆ ಹಿರಣ್ಯಕಶಿಪುನು ಕೋಪ ಇಳಿತಾ ಇತ್ತು. ಅದನ್ನು ನಾನೀಗ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇಟ್ ವರ್ಕ್ಸ್. ನೀವು ಟ್ರೈ ಮಾಡಿ, ಮದುವೆ ಆಗಿರೋ ಟ್ರೈ ಮಾಡಿ. ನಿಜವಾಗ್ಲೂ ನೀವು ಹೀಗಿಟ್ಕೊಂಡು
ನಿಮ್ಮ ಮನಸ್ಸು ಇನ್ನೊಬ್ಬರನ್ನ ಬೈಯೋದಕ್ಕಾಗ್ಲಿ ಬೇರೆ ಯಾವುದೇ ಕಾಮ ಕ್ರೋಧ ಮೋಹ ಮತ್ಸರಾದಿಗಳಿಗೆ ಇದು ಆಸ್ಪದನೆ ಕೊಡೋದಿಲ್ಲ, ಅಹಂಕಾರಕ್ಕೂ ಆಸ್ಪದ ಕೊಡೋದಿಲ್ಲ. ಅಂತಹ ಮಹಾನ್ ಮುದ್ರೆಯನ್ನ ಜಗತ್ತಿಗೆ ಕೊಟ್ಟಂತ ದೇಶ ನನ್ನದು. ಐ ಆಮ್ ಪ್ರೌಡ್ ಟು ಟೆಲ್ ದಿಸ್. ನಾಳೆ ಏನು ಇಂಟರ್ನ್ಯಾಷನಲ್ ಯೋಗ ಡೇ, ಇಂಥದನ್ನ ತಿಳ್ಕೊಬೇಕು ನಾವು. ನಾಳೆ ನಾವೇನು ಮಾಡೋದು, ಜನರಲಿ ಏನ್ ಮಾಡ್ತೀವಿ, ಫೀಲ್ಡ್ಗೆ ಹೋಗ್ಬಿಡೋದು, ಒಂದ್ 108 ಸಾರಿ ಸೂರ್ಯ ನಮಸ್ಕಾರ ಹೊಡೆದ್ಬಿಡೋದು. ಅದು ಸರ್ಕಸ್ ಅವರು ಮಾಡ್ತಾರೆ ನಮ್ಗಿಂತ ಚೆನ್ನಾಗಿ. ಏನು ಪ್ರಯೋಜನ, ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಇರ್ತದೆ? ಸರ್ಕಸ್ ಅವರು ಕೂಡ ನಮ್ಗಿಂತ ಚೆನ್ನಾಗಿ ಬೆಂಡ್ ಮಾಡ್ತಾರೆ. ಯೋಗ ಅಂತಂದ್ರೆ ಬೆಂಡ್ ಮಾಡೋದಲ್ಲ, ಅದು ಅತ್ಯಂತ ಪವಿತ್ರವಾದ್ದು ಎಲ್ಲರಲ್ಲಿ ಇದೆ, ಅದೇ ಆತ್ಮ. ಆ ಆತ್ಮವನ್ನ ತಿಳ್ಕೊಳ್ತಕ್ಕಂಥ ಮನಸ್ಸು ಆತ್ಮ ಒಂದಾಗೋದು, ಆತ್ಮ ಪರಮಾತ್ಮ ಒಂದಾಗೋದೇ ನಿಜವಾದ ಯೋಗ. ಫಸ್ಟ್ ದೇಹ ಮನಸ್ಸು ಒಂದಾಗಬೇಕು, ಯುನೈಟ್ ಅಪ್ ಬಾಡಿ ಮೈಂಡ್, ದೆನ್ ಮೈಂಡ್ ಅಂಡ್ ಸೋಲ್, ದೆನ್ ದ ಸೋಲ್ ಅಂಡ್ ದ ಪರಮಾತ್ಮನ್. ಇದು ನಿಜವಾದ ಯೋಗ. ಸೊ ಇಂತಹ ಯೋಗವನ್ನ ನಾಳೆ ಆಚರಿಸ್ತಾರೆ. ನಿಮಗೆಲ್ಲ ಏನು ಮತ್ತೆ ನಾನು ಅಭಿನಂದಿಸ್ತೇನೆ. ಈಗ ನಿಜವಾಗ್ಲೂ ನಮ್ಮ ಮನಸ್ಸನ್ನ ಒಂದು ಶಾಂತ ಸ್ಥಿತಿಗೆ ತರ್ತಕ್ಕಂಥದ್ದು ವಿಧಾನ ಇದೆಯಾ ಅಂತಂದ್ರೆ ಇದೆ. 108 ವಿಧಾನ ಇದೆ. there is a saying, all the roads leads to Rome ಅಂತ. all the roads leads to Rome ಅಂತ. ಎಲ್ಲಾ ದಾರಿಗಳು ರೋಮ್ಗೆ ಸೇರ್ತವೆ ಅಂತ ಯಾರೋ ಹೇಳ್ತಾರೆ ಮಹಾನ್ಭಾವರು. ಹಾಗೆ ನಾವು ದೆಹಲಿ ಅನ್ನೋದು ಗಮ್ಯಸ್ಥಾನ ಅಂತ ಇಟ್ಕೊಂಡ್ರೆ ನಾವು ಫ್ಲೈಟ್ ಅಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಫ್ಲೈಟ್ ಅಲ್ಲಿ ಹೋದ್ರೆ ಸ್ವಲ್ಪ ವೇಗ, ಟ್ರೈನಲ್ಲಿ ಹೋದ್ರೆ ಇನ್ ಸ್ವಲ್ಪ, ಹೀಗೆ ವಿಧಾನಗಳು ಬೇರೆ ಆದ್ರೂ ಕೂಡ ಗಮ್ಯಸ್ಥಾನ ಒಂದೇ. ಪರಮಾತ್ಮನನ್ನ ತಲುಪುವುದೇ ಎಲ್ಲರ ಉದ್ದೇಶ. ಅದೇ ಯೋಗದ ಒಂದು ಪರಮ ಏನು ಧ್ಯೇಯ. ಈಗ ನಾನು ಸುಮ್ಮನೆ ಸಾಂಕೇತಿಕವಾಗಿ ನನ್ನನ್ನು ಕರೆದಿದ್ದಾರೆ, ಇದರ ಮೇಲೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಗೆಲ್ರಿಗೂ ಧ್ಯಾನ ಮಾಡಿಸುವಷ್ಟು ದೊಡ್ಡವನಲ್ಲ, ನೀವೆಲ್ಲ ಧ್ಯಾನಿಗಳೇ ಗೊತ್ತಿದೆ. ಆದ್ರೂ ನಾನು ನಿಮ್ಗೆ ಒಂದು ಪ್ರಯೋಗಾರ್ಥವಾದ ಧ್ಯಾನ ಮಾಡಿಸ್ಬೇಕು. ನಾನು ಇವತ್ತು ಪ್ರಯೋಗ ಅಂತಂದ್ರೆ ಏನು, ಎಕ್ಸ್ಪರಿಮೆಂಟಲ್ ಮೆಡಿಟೇಷನ್ ಅಂತ, ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಅಂತ. ಇಟ್ ಶುಡ್ ಬಿ ವೆರಿಫೈಯಬಲ್, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಷಿಯಲ್. ನನ್ನ ಅನುಭವಕ್ಕೆ ಬರಬೇಕು, ನಾನು ಪರೀಕ್ಷೆ ಮಾಡುವಂಥದ್ದು ಇರಬೇಕು. ಅಂತಹ ಒಂದು 2 ವಿಧಾನಗಳನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಾನು 3 minutes ಮಿರಾಕಲ್ ಅಂತ ನಾನು ವರ್ಲ್ಡ್ ವೈಸ್ ಎಲ್ಲೋದ್ರೂ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಅಂಡ್ ಐ ಹ್ಯಾವ್ ಸಕ್ಸಿಡೆಡ್. ಅಮೆರಿಕದಲ್ಲಿ ಕೂಡ ಮಾಡಿದ್ದೇನೆ. ಬರ್ಕೊಳ್ಳಿ, 3 minutes ಮಿರಾಕಲ್ ಅಂತ, 3 ನಿಮಿಷದ ಪವಾಡ ಅಂತ. ಇದನ್ನ ಮಾಡಿ ನಾನು ಮುಗಿಸ್ತೇನೆ. ಯಾಕೆಂದ್ರೆ ನಾನು ಧ್ಯಾನ ಏನು ಮಾಡ್ಸಕ್ ಹೋಗೋದಿಲ್ಲ. ಆ ವಿಧಾನ ಹೇಳ್ಕೊಟ್ರೆ ನೀವು ಸೂಕ್ಷ್ಮವಾಗಿ ನೀವು ಗ್ರಹಿಸಿ ಅದನ್ನ ನೀವು ಮಾಡ್ಕೋಬಹುದು. ಮೊದಲು 1 ನಿಮಿಷ ನಾನು ಇಲ್ಲಿ ಟೈಮರ್ ಇಟ್ಕೊಳ್ತೇನೆ. ನೀವು ಯಾರಾದರೂ ಡಾಕ್ಟರ್ ಮಹೇಂದ್ರಪ್ಪ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಟೈಮರ್ ಆನ್ ಮಾಡಿ ಇಟ್ಕೊಳ್ಳಿ ಪ್ರತ್ಯೇಕವಾಗಿ. ಯಾಕೆಂದ್ರೆ ಇಟ್ ಶುಡ್ ಬಿ ಓನ್ಲಿ 60 ಸೆಕೆಂಡ್ ಫಸ್ಟ್ ಎಕ್ಸ್ಪೆರಿಮೆಂಟ್, ಆಮೇಲೆ 60 ಸೆಕೆಂಡ್, ಆಮೇಲೆ 60 ಸೆಕೆಂಡ್. ಅದರಲ್ಲಿ ಏನು ಔಟ್ಕಮ್ ಬರ್ತದೆ ಅಂತ ಡಾಕ್ಟರ್ ಮಹೇಂದ್ರಪ್ಪ ಅವರು ನಿಮ್ ಕಡೆಯಿಂದ ಬಂದಿರೋರಿಗೆಲ್ಲ ಅದು ನಿಮ್ಗೆ ಮಾಹಿತಿ ಇರ್ತದೆ. ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡ್ರೆ ನಿಮ್ಗೆ ಸಿಕ್ಬಿಡ್ತದೆ. ಈ 3 ನಿಮಿಷದ ಏನು ಪರಿಣಾಮ ಏನು ಮನಸ್ಸಿನ ಮೇಲೆ, ಓಕೆ, ಉಸಿರಾಟದ ಮೇಲೆ. How to on the timer? Shall I off this? Okay. Go there. ನಿಮ್ಮ ಮೊಬೈಲ್ ಅಲ್ಲಿ ಯಾರಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋರು ಒಂದು 2-3 ಮಾಡ್ಬೋದು, ಉಳಿದವರೆಲ್ಲ ಇನ್ವಾಲ್ವ್ ಆಗಿ. ಸ್ಟಾಪ್ ವಾಚ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಸ್ಕ್ರೀನ್ ಮೇಲೆ ಇಟ್ಕೊಳ್ಳಿ. ಸ್ಟಾಪ್ ವಾಚ್ ಅಂತ, ಕ್ಲಾಕ್ ಅಲ್ಲಿ ಸ್ಟಾಪ್ ವಾಚ್ ಅಂತ ಇರ್ತದೆ. ಅದನ್ನ ಓಪನ್ ಮಾಡಿ ಇಟ್ಕೊಳ್ಳೋದು. ಈಗೆಲ್ಲ 000 ಇರ್ತದೆ. ಈಗ ನಾನು ಎಕ್ಸ್ಪೆರಿಮೆಂಟ್ ನಂಬರ್ 1, ಐ ಆಮ್ ಗೋಯಿಂಗ್ ಟು ಟೇಕ್ ಯುವರ್ ಬ್ರೆತ್ ರೀಡಿಂಗ್. ನಿಮ್ಮ ಉಸಿರಾಟಗಳನ್ನ ನಾನು ಕೌಂಟ್ ತಗೊಳ್ತೇನೆ. ಎಷ್ಟು?
60 ಸೆಕೆಂಡ್ ಕೌಂಟ್ ತಗೊಳ್ತೇನೆ. ಉಸಿರಾಟ ಅಂದ್ರೆ ಒಂದು ಉಸಿರಾಟ ಅಂದ್ರೆ ಏನು? 1 ಇನಾಲೇಷನ್ 1 ಎಕ್ಸಲೇಷನ್ ಇಸ್ ಈಕ್ವಲ್ ಟು 1 ಬ್ರೆತ್. ಹಾಗೆ ನೀವು ಕೌಂಟ್ ಮಾಡುವಾಗ ಪ್ರಾಣಾಯಾಮ ಮಾಡಬಾರ್ದು, ಉಸಿರು ಬಿಗಿ ಹಿಡಿಬಾರ್ದು. ಸಹಜವಾಗಿ ಅವಶ್ಯಕವೇ ಆಗ್ತಕ್ಕಂಥ ಉಸಿರಾಟಗಳನ್ನ ನೀವು ಸುಮ್ಮನೆ ಕೌಂಟ್ ಮಾಡಬೇಕು. ಎಲ್ಲಿವರೆಗೂ? ನಾನು ಸ್ಟಾರ್ಟ್ ಅಂದಾಗ ಶುರು ಮಾಡಿ ಕೌಂಟ್ ಮಾಡ್ಲಿಕ್ಕೆ, ಸ್ಟಾಪ್ ಅಂದಾಗ ಕೌಂಟ್ ನಿಲ್ಲಿಸಿ, ಕಂಟಿನ್ಯೂ ಬ್ರೀದಿಂಗ್, ಉಸಿರಾಟ ನಿಲ್ಲಿಸಬೇಡಿ. ಓಕೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಿಯಮ. 1 ನಿಮಿಷ ನಾನು ಈಗ ಫಸ್ಟ್ ಕಚ್ಚಾ ನಿಮ್ದು ಈಗ ಆಸ್ ಇಟ್ ಈಸ್ ರೀಡಿಂಗ್ ತಗೊಳ್ತಾ ಇದ್ದೀನಿ, ಉಸಿರಾಟಗಳು ಎಷ್ಟಿದೆ 1 ನಿಮಿಷಕ್ಕೆ ಅಂತ. ಅದಾದ್ಮೇಲೆ ಟೆಕ್ನಿಕ್ ಅಪ್ಲೈ ಮಾಡಿದ್ಮೇಲೆ ಎಷ್ಟಾಗತ್ತೆ, ಏನ್ ವೇರಿ ಆಗುತ್ತೆ ಅಂತ ನೋಡ ಬಯಸ್ತೇನೆ ನಾನು. ಈಗ ನಾನು ಸ್ಟಾರ್ಟ್ ಅಂದಾಗ ನಿಮ್ಗೆ ಏನು ಸಹಜವಾಗಿ ಉಸಿರಾಟ ಆಗ್ತಾ ಇದೆ ಅದನ್ನ ಮನಸ್ಸಲ್ಲೇ ಕೌಂಟ್ ಮಾಡ್ತಾ ಹೋಗಿ. ಒಳಗಡೆ ಹೋಗೋದು, ಹೊರಗಡೆ ಬರೋದು, 1 ಬ್ರೆತ್ ಹಂಗೆ. ಓಕೆ, 1 ಇನಾಲೇಷನ್ 1 ಎಕ್ಸಲೇಷನ್ ಈಕ್ವಲ್ ಟು 1 ಬ್ರೆತ್. ಆದ್ರೆ ಇಲ್ಲಿ ನೀವು ಪ್ರಾಣಾಯಾಮ ಬಳಸಬಾರ್ದು, ಏನೇ ಇದು ಅದರ ಮೇಲೆ ಕಂಟ್ರೋಲ್ ಮಾಡಬಾರ್ದು. ಕೌಂಟ್ ಆಸ್ ಇಟ್ ಈಸ್. ಓಕೆ, ಸ್ಟಾಪ್ ಅಂದಾಗ ಕೌಂಟ್ ನಿಲ್ಲಿಸಿ, ಆಮೇಲೆ ಕಂಟಿನ್ಯೂ ಯುವರ್ ಬ್ರೀದಿಂಗ್. ಈಗ ನಾನು ಸ್ಟಾರ್ಟ್ ಅಂದಾಗ ಯಾರು ಪರೀಕ್ಷೆ ಮಾಡಿ ಬಯಸ್ತೀರಿ ಅವರು ಕೂಡ ಪ್ರೆಸ್ ಬಟನ್ ಮಾಡಿ. ಡಾಕ್ಟರ್ ಮಹೇಂದಪ್ಪ ಅವರು ಸ್ಟಾರ್ಟ್ ಕೌಂಟಿಂಗ್. ಸ್ಟಾಪ್ ಕೌಂಟಿಂಗ್, ಕಂಟಿನ್ಯೂ ಯುವರ್ ಬ್ರೀದಿಂಗ್. ಲೆಕ್ಕ ನಿಲ್ಲಿಸಿ, ಉಸಿರಾಟ ಮುಂದುವರಿಸಿ. ಈಗ ಎಷ್ಟು ಬ್ರೀದಿಂಗ್ ಆಗಿದೆ ಅನ್ನೋದನ್ನ ಅಲ್ಲಿ ಬರ್ಕೊಳ್ಳಿ ಎಲ್ಲಾದ್ರೂ ಒಂದ್ ಕಡೆ, ಅಥವಾ ನೆನ್ಪಿಟ್ಕೊಳ್ಳಿ ಸಾಕು. ಮೊದಲನೇ ಪ್ರಯತ್ನದಲ್ಲಿ ನಂದು ಎಷ್ಟು ಉಸಿರಾಟ ಆಯಿತು. ಈಗ ನಾವು ತಗೊಂಡಿರ್ತಕ್ಕಂಥದ್ದು 1 ಮಿನಿಟ್ ಬ್ರೀದಿಂಗ್ ರೀಡಿಂಗ್. ನಿಮ್ ಕರೆಂಟ್ ರೀಡಿಂಗ್ ಬರ್ತಾರಲ್ಲ, ಮೀಟರ್ ರೀಡಿಂಗ್, ಆ ತರ 1 ಮಿನಿಟ್ ರೀಡಿಂಗ್ ತಗೊಂಡಿದ್ದೇವೆ ನಾವು. ಇದರಲ್ಲಿ ಏನು ನಾವು ಅಪ್ಲೈ ಮಾಡಿಲ್ಲ, ಆಸ್ ಇಟ್ ಈಸ್ ತಗೊಂಡಿದ್ದೇವೆ. ಆದ್ರೆ ಈಗ ಟೆಕ್ನಾಲಜಿನ ಅಪ್ಲೈ ಮಾಡಿದ್ರೆ ಇದರಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅಂತ ನೋಡೋಣ. ಅದಕ್ಕೆ ನಾನು ಇದನ್ನ 3 ಮಿನಿಟ್ಸ್ ಮಿರಾಕಲ್ ಅಂತ ಹೇಳಿದ್ದೇನೆ. ಫಸ್ಟ್ ನಾನು ಒಂದು ಟೆಕ್ನಾಲಜಿ ಅಪ್ಲೈ ಮಾಡ್ತಾ ಇದ್ದೇನೆ ನಾನು. ಇದೇನು ಅಂತಂದ್ರೆ 1 ಮಿನಿಟ್ ಅಗೇನ್ 60 ಸೆಕೆಂಡ್ ನೀವು ಬ್ರೆತ್ ಅನ್ನು ಕೌಂಟ್ ಮಾಡಬೇಡಿ, ಬ್ರೆತ್ ಅನ್ನ ವಿಟ್ನೆಸ್ ಮಾಡಿ. ವಿಟ್ನೆಸ್ ಯುವರ್ ಬ್ರೀದಿಂಗ್ ಆಸ್ ಇಟ್ ಈಸ್ ಹ್ಯಾಪನಿಂಗ್. ಯು ಹ್ಯಾವ್ ಟು ವಿಟ್ನೆಸ್ ದ ಇನ್ಫ್ಲೋ ಅಂಡ್ ದಿ ಔಟ್ಫ್ಲೋ ಆಫ್ ಯುವರ್ ನಾರ್ಮಲ್ ನ್ಯಾಚುರಲ್ ಬ್ರೆತ್ ವಿತೌಟ್ ಬ್ರೀದಿಂಗ್ ಕಾನ್ಶಿಯಸ್ಲಿ. ನಿಮ್ಮ ಒಳ ಹೋಗ್ತಕ್ಕಂಥ ಹೊರ ಬರ್ತಕ್ಕಂಥ ಸಹಜವಾದ ಸ್ವಾಭಾವಿಕವಾದ ಉಸಿರಾಟಗಳನ್ನ ಲೆಕ್ಕ ಮಾಡಬೇಡಿ, ಗಮನಿಸಿ. ಎಲ್ಲಿವರೆಗೂ? ಓನ್ಲಿ 60 ಸೆಕೆಂಡ್. ಆ 60 ಸೆಕೆಂಡ್ ಹಾಕ್ತಿದ್ದಾಗೆ ಸ್ಟಾರ್ಟ್ ಕೌಂಟಿಂಗ್ ಅಂತ ನಾನೇ ಹೇಳ್ತೇನೆ. ಮತ್ತೆ ಇನ್ನೊಂದ್ಸರಿ 60 ಸೆಕೆಂಡ್ ವರೆಗೂ ಕೌಂಟ್ ಮಾಡಿ. 60 ಸೆಕೆಂಡ್ ವರೆಗೂ ವಿಟ್ನೆಸ್ ಮಾಡೋದು, ಅದಾದ್ಮೇಲೆ ಇನ್ನು 60 ಸೆಕೆಂಡ್ ಕೌಂಟ್ ಮಾಡೋದು. ಓಕೆ, ಈಗ ಫಸ್ಟ್ ವಿಟ್ನೆಸ್ ಮಾಡೋದು. ನಾನು ಮತ್ತೆ ರೀಸೆಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಮಹೇಂದಪ್ಪ ಅವರು ರಿಸೆಟ್ ಮಾಡಿ 0 ಮಾಡಿ. ನಾನು ಸ್ಟಾರ್ಟ್ ಅಂದಾಗ ನೀವು ಕೂಡ ಬಟನ್ ಪ್ರೆಸ್ ಮಾಡಿ. ಯಾಕೆಂದ್ರೆ ಅಕ್ಯುರಸಿನ ಟೆಸ್ಟ್ ಮಾಡೋದಕ್ಕೆ. ಅಂದ್ರೆ ನಾವು ಯಾವುದಾದ್ರೂ ಒಂದು ವಿಧಾನವನ್ನ ಫಾಲೋ ಮಾಡಿದ್ರೆ ಅದರಲ್ಲಿ ನಮಗೆ ನಿಖರವಾದ ನಿರೀಕ್ಷಿತವಾದ ಫಲಿತಾಂಶ ಬರ್ತದೆ ಅಂತ ಇರಬೇಕು. ಎವ್ರಿ ಆಕ್ಷನ್ ಹ್ಯಾಸ್ ಇಟ್ಸ್ ಓನ್ ರಿಯಾಕ್ಷನ್, ಈಕ್ವಲೆಂಟ್ ರಿಯಾಕ್ಷನ್. ಓಕೆ, ಈಗ ಗಮನ ಇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಜಸ್ಟ್ ವಿಟ್ನೆಸ್. ನಿಮ್ಮ ಉಸಿರಾಟಗಳನ್ನು ಗಮನಿಸಿ. ಉಸಿರಾಟಗಳನ್ನು ಗಮನಿಸಿ. ಸಾಕ್ಷಿ ಭಾವದಿಂದ, ತಟಸ್ಥ ಭಾವದಿಂದ ನಿಮ್ಮಲ್ಲಿ ಆಗ್ತಿರ್ತಕ್ಕಂಥ ಸಹಜ ಸ್ವಾಭಾವಿಕವಾದ ಉಸಿರಾಟಗಳನ್ನು ಗಮನಿಸಿ. ಗಮನಿಸುವುದು ಆತ್ಮನ ಲಕ್ಷಣ. ವಿಮರ್ಶೆ ವಿಶ್ಲೇಷಣೆಗಳಿಲ್ಲದೆ
ತರ್ಕ ವಿಮರ್ಶೆಗಳಿಲ್ಲದೆ ಸುಮ್ಮನೆ ಗಮನಿಸಿ. ಜಸ್ಟ್ ವಿಟ್ನೆಸ್ ಯುವರ್ ಬ್ರೆತ್ ಫಾರ್ ಅನದರ್ 20 ಸೆಕೆಂಡ್. ಅದಾದ್ಮೇಲೆ ನಾನು ಸ್ಟಾರ್ಟ್ ಅನ್ನೋ ಶಬ್ದ ಕೇಳಿದಾಗ ಮತ್ತೆ ಮೊದಲು ಹೇಗೆ ಕೌಂಟ್ ಮಾಡಿದ್ರು ಹಾಗೆ ಸಹಜ ಉಸಿರಾಟಗಳನ್ನ ಲೆಕ್ಕ ಮಾಡಿ. ಸ್ಟಾರ್ಟ್ ಕೌಂಟಿಂಗ್. ಸ್ಟಾಪ್ ಕೌಂಟಿಂಗ್, ಕಂಟಿನ್ಯೂ ಬ್ರೀದಿಂಗ್. ಲೆಕ್ಕ ನಿಲ್ಲಿಸ್ಬಿಟ್ಟು ಉಸಿರಾಟ ಮುಂದುವರಿಸಿ. ಈ ಎರಡನೇ ಸಾರಿ ಕೌಂಟ್ ಮಾಡಿದಾಗ ಎಷ್ಟು ಸಂಖ್ಯೆ ಬಂತು, ಉಸಿರಾಟಗಳು ಎಷ್ಟು ಕೌಂಟ್ ಬಂತು ಅದನ್ನ ಮೊದಲನೇದ್ರ ಕೆಳಗಡೆ ಬರ್ಕೊಳ್ಳಿ. ಬರಿತಾ ಇದ್ರೆ ಬರ್ಕೊಳ್ಳಿ. ಅಂದ್ರೆ ನಿಮ್ಮ ಸಾಧನೆಯನ್ನ ವೆರಿಫೈ ಮಾಡ್ಬೋದು. ನೀವು ಎಲ್ಲಿದ್ರಿ ಮತ್ತು ಎಲ್ಲಿಗೆ ಬರ್ತಾ ಇದ್ರಿ, ಎಲ್ಲಿ ಇರಬೇಕಾಗಿತ್ತು ಅಂತ ಕೂಡ ನಾನು ಎಕ್ಸಾಕ್ಟ್ ಪೊಸಿಷನ್ ನಂಬರ್ ಕೂಡ ಹೇಳ್ತೇನೆ. ನಾನು ವೇರ್ ಯು ಆರ್ ಸಪೋಸ್ ಟು ಬಿ ಅಂಡ್ ವೇರ್ ಯು ಆರ್ ನೌ ಅಂತ ಲೈವ್ ಅಲ್ಲೇ ಇಲ್ಲಿಂದಲೇ ನಿಮ್ಮ ಪರಿಸ್ಥಿತಿ ಏನು, ನೀವು ಸಾಧನೆ ಮಾಡ್ತಾ ಇದ್ದೀರಾ ಅಥವಾ ಏನ್ ಮಾಡ್ತಾ ಇದ್ದೀರಿ ಅಂತ ನಾವು ಇಲ್ಲಿಂದಾನೇ ಜಡ್ಜ್ ಮಾಡ್ಬೋದು. ಒಂದು ಜನರಲ್ ಆಗಿ ಜಡ್ಜ್ ಮಾಡ್ಬೋದು. ಆ ನಂಬರ್ ಬರೀರಿ. ಮೊದಲನೇದು ಎಷ್ಟೋ ಬಂತು ಅದ್ರ ಕೆಳಗಡೆ ಎರಡನೇ ಸರಿ ಬರೀರಿ. ಈಗ ಕೊನೆಯ ಪರೀಕ್ಷೆ ಎರಡನೇ ಟೆಕ್ನಿಕ್ ಅಪ್ಲೈ ಮಾಡ್ತಾ ಇದ್ದೀವಿ. ಇದು ಮೊದಲೇ ಟೆಕ್ನಿಕ್ ಏನು, ಅಬ್ಸರ್ವೇಷನ್ ಆಫ್ ದಿ ಬ್ರೆತ್ ಫಾರ್ 1 minute, ದೆನ್ ಕೌಂಟ್ ತಗೊಂಡ್ರಿ. ಈಗ 1 minute ಸೌಂಡ್ ಮಾಡ್ತಕ್ಕಂಥದ್ದು. ನಾನು ಹೇಳುವ ರೀತಿಯಲ್ಲಿ ಸೌಂಡ್ ಮಾಡಬೇಕು. ಅದನ್ನ 60 ಸೆಕೆಂಡ್ ಮಾಡಿ, ಆಮೇಲೆ ಸ್ಟಾಪ್ ಅಂತ ಹೇಳ್ತೇನೆ, ನಿಲ್ಲಿಸಿ. ಸ್ಟಾರ್ಟ್ ಕೌಂಟಿಂಗ್ ಅಂತ ಹೇಳ್ತೇನೆ, ಅನದರ್ 60 ಸೆಕೆಂಡ್ ಮತ್ತೆ ಕೌಂಟ್ ಮಾಡಿ. ಓಕೆ, ರೀಸೆಟ್ ಮಾಡಿ ಡಾಕ್ಟ್ರೇ. ಓಕೆ, 0 0 0. ಈಗ ಫ್ರೆಶ್ ಆಗಿ ನಿಮ್ಮ ಕೌಂಟ್ ಸ್ಟಾರ್ಟ್ ಆಗುತ್ತೆ. 60 ಸೆಕೆಂಡ್ ಸೌಂಡ್ ಲೈಕ್ ದಿಸ್. ನಾನು ಇನ್ನು ಕೌಂಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ನಾನು ಹೇಳ್ತಾ ಹೀಗೆ ಅಂತ ಆಳವಾಗಿ ಉಸಿರು ತಗೊಳ್ಳೋದು ನಾಭಿವರೆಗೆ. ದಟ್ ಈಸ್ ಈಕ್ವಲ್ ಟು ಓಂ. ನಿಮ್ಗೆ ಗೊತ್ತಿದೆ, ಓಂಕಾರದಲ್ಲಿ 3 ಅಕ್ಷರ ಇದೆ: ಅಕಾರ, ಉಕಾರ, ಮಕಾರ. ಅಕಾರ ಬ್ರಹ್ಮ, ಉಕಾರ ವಿಷ್ಣು, ಮಕಾರ ಶಿವ. ಓಕೆ, ಸೊ ಇದನ್ನ ಓಂ ಈ ಕ್ರಮದಲ್ಲಿ 60 ಸೆಕೆಂಡ್ ನಾನು ಸ್ಟಾರ್ಟ್ ಅಂದಾಗಿಂದ ಶುರು ಮಾಡಿ. ರೆಡಿ? ಆರ್ ಯು ಆಲ್ ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗೋ. Stop doing Onkara. Wait. Again, ಡಾಕ್ಟ್ರೆ ರೀಸೆಟ್ ಮಾಡಿ. ಇನ್ನೊಂದು ನಿಮಿಷ ರೀಡಿಂಗ್ ತಗೋಬೇಕು ನಾವು. ರೀಸೆಟ್ ಮಾಡಿ, 0 ಮಾಡಿ. ಈಗ ನಾನು ಮತ್ತೆ ಸ್ಟಾರ್ಟ್ ಅಂದಾಗ ಸ್ಟಾರ್ಟ್ ಕೌಂಟಿಂಗ್ ಯುವರ್ ಬ್ರೆತ್ ಲೈಕ್ ಹೌ ಯು ಕೌಂಟೆಡ್ ಅರ್ಲಿಯರ್. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಸ್ಟಾರ್ಟ್ ಕೌಂಟಿಂಗ್ ಯುವರ್ ನಾರ್ಮಲ್ ಬ್ರೆತ್ಸ್.
Stop counting, continue your breathing and write down the numbers. ಈಗ ನಿಮ್ಮ ಹತ್ರ 3 ಕೌಂಟ್ ಇದೆ, 3 ರೀತಿ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸ್ವಲ್ಪ ನಂಬರ್ಗಳು ನೋಡಿ ಹೋಲಿಕೆ ಆಗತ್ತೇನು? ನಂಬರ್ಗಳು ಖಂಡಿತ ಹೋಲಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಇಲ್ಲಿಂದಲೇ ಹೇಳಬಲ್ಲೆ. ನಂಬರ್ಗಳು ಹೋಲಿಕೆ ಆಗೋದಿಲ್ಲ. ಆದ್ರೆ ಹೋಲಿಕೆ ಆಗೋದು ಯಾವ್ದು ಗೊತ್ತಾ? ಇದು 60 ಸೆಕೆಂಡ್ ಇದೆಯಲ್ಲ, ಎಲ್ಲಾ ಪ್ರಯೋಗಗಳಲ್ಲಿ ನಾವು ಬಳಕೆ ಮಾಡಿದ್ದು 60 ಸೆಕೆಂಡ್. ಮೊದಲನೇ ಸಾರಿ ಒಂದು ರೀತಿಯ ನಂಬರ್ ಬಂದಿರ್ತದೆ, ಎರಡನೇ ಸಾರಿ ಇನ್ನೊಂದು ರೀತಿಯ ನಂಬರ್ ಬಂದಿರ್ತದೆ, ಮೂರನೇ ಸಾರಿ ಇನ್ನೊಂದು ರೀತಿಯ ನಂಬರ್ ಬಂದಿರ್ತದೆ. ನನ್ನ ಪ್ರಕಾರವಾಗಿ ಅವರೋಹಣ ಗತಿಯಲ್ಲಿ ಇರಬೇಕು ಈ 3 ನಂಬರ್ಗಳು. ನೀವು ನೋಡಿ, ಈಗ ಅವರೋಹಣ ಗತಿಯಲ್ಲಿ ಇರಬೇಕು, ಇಳಿಕೆಯ ಪ್ರಮಾಣದಲ್ಲಿರಬೇಕು ಅಂಕೆಗಳು. 30, 20, 10 ಹೀಗೆ ಎಕ್ಸಾಕ್ಟ್ಲಿ ಹಂಗೆಲ್ಲ ಆ ಅವರೋಹಣ ಗತಿಯಲ್ಲಿ ಇರಬೇಕು. ಕೆಲವರಿಗೆ ಅಪರೂಪಕ್ಕೆ ಲೈವ್ ಬಂದಿರತಕ್ಕಂತ 445 ಜನ ಇದ್ದಾರೆ. ಈಗ ಅಪರೂಪಕ್ಕೆ ಕೆಲವರಿಗೆ ರಿವರ್ಸ್ ಆಗಿರ್ತದೆ, ಕೆಳಗಿನ ಸಂಖ್ಯೆ ಜಾಸ್ತಿ ಆಗಿರ್ತದೆ ಮೇಲಿನ ಸಂಖ್ಯೆಗಿಂತ. ದಟ್ ಈಸ್ ಕಾಲ್ಡ್ ರಿವರ್ಸ್ ಬ್ರೀದಿಂಗ್. ದಟ್ ಈಸ್ ಆಲ್ವೇಸ್ ಡೇಂಜರಸ್. ಓಕೆ, ಅದಲ್ಲದೆ ಇದ್ರೆ 98% ಜನಕ್ಕೆ ಅವರೋಹಣದ ನಂಬರ್ಸೇ ಬಂದಿರ್ಬೇಕು ನನ್ನ ಪ್ರಕಾರವಾಗಿ. ಸೊ ನಾವು ಮೊದಲು 60, ಎರಡನೇ ಸಾರಿನೂ 60, ಮೂರನೇ ಸಾರಿನೂ 60. ಆದ್ರೆ ಒಂದು 2 ಟೆಕ್ನಾಲಜಿ ಬಳಸಿದೀವಿ ನಾವು. ಮೊದಲನೇ ಟೆಕ್ನಾಲಜಿ ಹೆಸರು ಬರ್ಕೊಳ್ಳಿ, ಹಂಸ ಧ್ಯಾನ. ನಾನು ನಿಮ್ಗೆ ಮಾಡ್ಲಿಕ್ಕೆ ಹೇಳಿದ್ದು ಹಂಸ ಧ್ಯಾನ. ಎರಡನೇ ಸಾರಿ ನಿಮ್ಗೆ ಹೇಳಿದ್ನಲ್ಲ, ಇದರ ಹೆಸರು ಪ್ರಣವ ಧ್ಯಾನ. ಹೀಗೆ ಬೇಕಾದಷ್ಟು ಧ್ಯಾನ ಮಾರ್ಗಗಳಿವೆ. ಯೋಗಗಳಲ್ಲಿ ಮೇಜರ್ಲಿ 4 ಯೋಗ ಇದೆ: ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ. ಇವತ್ತೇನು ಆರ್ಗನೈಸ್ ಮಾಡಿದ್ದಾರೆ ಅವರೆಲ್ಲ ರಾಜಯೋಗಿಗಳು. ಇದಿ ರಾಜಯೋಗಂ ಸುಧಾರಸ ಪರಿಪೂರ್ಣ ಲಿಂಗಂ. ರಾಜಯೋಗದಲ್ಲಿ ಎಲ್ಲ ಯೋಗಗಳು ಲೈವ್ ಆಗ್ತಾವಂತೆ. ಅದರಲ್ಲಿ ಭಕ್ತಿನೂ ಇದೆ, ಕರ್ಮನೂ ಇದೆ, ಜ್ಞಾನನೂ ಇದೆ ಅಂತ ಬಲ್ಲವರು ಹೇಳ್ತಾರೆ. ಸೊ ಈ ಜ್ಞಾನ ಯೋಗದಲ್ಲಿ ಯಾವುದೇ ಟೆಕ್ನಾಲಜಿ ಇರೋದಿಲ್ಲ, ಜಸ್ಟ್ ಮೌನ ಸಾಕು. ಆದ್ರೆ ಕರ್ಮಯೋಗದಲ್ಲಿ ಎಲ್ಲ ಟೆಕ್ನಾಲಜಿ ಇದೆ. ಅಂದ್ರೆ ನಾವು ಕರ್ಮದ ಮೂಲಕ ಭಗವಂತನ, ಸತ್ಕರ್ಮಗಳ ಮೂಲಕ ಭಗವಂತನ ತಲುಪ್ತಕ್ಕಂಥ ಬಸವಣ್ಣವ್ರು ಹೇಳಿದಾರಲ್ಲ, ಕಾಯಕವೇ ಕೈಲಾಸ, ಅಂತಹ ಒಂದು ಯೋಗ. ಇನ್ನು ರಾಜಯೋಗದಲ್ಲಿ ಸಾಧನೆಗಳಿವೆ, ನಿರ್ದಿಷ್ಟವಾದ ಗುರುದೀಕ್ಷೆ ಪಡೆದು ಸಾಧನೆ ಮಾಡ್ತಕ್ಕಂಥದ್ದು. ಭಕ್ತಿ ಯೋಗದಲ್ಲಿ ಭಕ್ತಿಯ ಮೂಲಕ ಭಕ್ತಿಯ ಪರಾಕಾಷ್ಠಿಯನ್ನು ತಲುಪಿ ಭಗವಂತನ ತಲುಪ್ತಕ್ಕಂಥ ಭಕ್ತ ಕುಂಬಾರ ಇರಬಹುದು, ಘೋರ ಕುಂಬಾರ ಇರಬಹುದು, ಆಮೇಲೆ ಮೀರಾಬಾಯಿ ಇರ್ಬೋದು, ತುಕಾರಾಮ್ ಇರ್ಬೋದು, ಇವರೆಲ್ಲ ಭಕ್ತ ಪರಂಪರೆಯಲ್ಲಿ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳಿರ್ಬೋದು. ಹೀಗೆ ಭಕ್ತಿಯ ಮೂಲಕವೂ ದೇವರನ್ನು ತಲುಪಬಹುದು, ಜ್ಞಾನದ ಮೂಲಕವೂ ದೇವರನ್ನು ತಲುಪಬಹುದು, ರಾಜಯೋಗದ ಮೂಲಕನೂ ದೇವರನ್ನು ತಲುಪಬಹುದು, ಕರ್ಮಯೋಗದ ಮೂಲಕನೂ ದೇವರನ್ನು ತಲುಪಬಹುದು ಅನ್ನೋದು ನಮ್ಮ ಪ್ರಾಚೀನರ ಅಭಿಪ್ರಾಯವಾಗಿತ್ತು. ಆತ್ಮೀಯರೇ, ಸೊ ನನ್ನನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿವಸ, ಮುನ್ನಾ ದಿನ ದಿವಸ ಕರೆದು ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ಒಂದಷ್ಟು ವಿಚಾರ ಮಂಡಿಸಿ ಅಂತ ಹೇಳಿದಾಗ ನನಗೆ ತುಂಬಾ ಸಂತೋಷವಾಯಿತು. ಹಾಗಾಗಿ ನಾನು ಒಪ್ಪಿಕೊಂಡು ಲೈವ್ಗೆ ಬಂದಿದ್ದೇನೆ. ಇದೆಲ್ಲ ಒಂದು ಸಂಕ್ಷಿಪ್ತವಾಗಿ ನನ್ನ ಇತಿಮಿತಿಯಲ್ಲಿ, ನನ್ನ ಅರಿವಿನಲ್ಲಿ ಏನಿದೆಯೋ ಅದನ್ನು ನಾನು ನಿಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಅದನ್ನು ಸ್ವೀಕರಿಸುವುದು ಬಿಡುವುದು ನಿಮ್ಮ ವಿಚಾರ. ಅದೇ ಹೇಳಿದ್ದೇನೆ, ಹಂಸಕ್ಷೀರ ನ್ಯಾಯದಂತೆ ಅಂತ. ಸೊ ಯಾಕಂದ್ರೆ ನಾವು ಧ್ಯಾನದ ಬಗ್ಗೆ ಹೇಳಿದಾಗ 1-2 ಪದ್ಧತಿ ಬಗ್ಗೆ ಹೇಳಬೇಕು. ಇಂತಹ ಪದ್ಧತಿಗಳು ಎಷ್ಟೋ ಇವೆ. ಅದರಲ್ಲಿ ಕೆಲವರು ಶ್ರೇಷ್ಠ, ಕೆಲವರು ನಿಕೃಷ್ಟ, ಹಂಗೇನಿಲ್ಲ. ಎಲ್ಲ ಮಾರ್ಗಗಳು ಭಗವಂತನಲ್ಲೇ ಹೋಗ್ತವೆ. ಎಲ್ಲಾ ಮಾರ್ಗಗಳು ಭಗವಂತನ ಕಡೆ ಹೋಗ್ತವೆ. ಒಂದು ಸ್ವಲ್ಪ ವೇಗವಾಗಿ ಹೋದ್ರೆ ಇದು ಸ್ವಲ್ಪ ನಿಧಾನವಾಗಿ ಹೋಗ್ತಾರೆ. ಒಂದು ಆಮೆಯ ಹೋಗ ಇನ್ನೊಂದು ಮಲದ ವೇಗ ಇರಲಿ. ಎಲ್ಲವನ್ನು ಮನಿಸೋಣ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನ ಒದಗಿಸಿಕೊಟ್ಟಂತಹ ಈಶ್ವರೀಯ ವಿದ್ಯಾ ಸಂಸ್ಥೆಗೆ, ಪ್ರಜಾಪಿತ ಈಶ್ವರೀಯ ವಿದ್ಯಾ ಸಂಸ್ಥೆಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ನನ್ನ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಮಹೇಂದ್ರಪ್ಪನವರಿಗೂ ಮತ್ತು ಇದನ್ನ ಆಯೋಜಿಸಿರ್ತಕ್ಕಂಥ ಅಕ್ಕ ಅನ್ಸೂಯಕ್ಕನವರಿಗೂ ಮತ್ತು ಎಲ್ಲ ಅಕ್ಕಂದಿರಿಗೂ, ಎಲ್ಲ ಅಣ್ಣಂದಿರಿಗೂ ನಮಿಸ್ತಾ, ಲೈವ್ ಬಂದಿರ್ತಕ್ಕಂಥವ್ರು ಎಲ್ರಿಗೂ ನಮಿಸ್ತಾ ನನ್ನ ಮಾತು ಮುಗಿಸ್ತೇನೆ.
ಈಗ ವಂದನಾರ್ಪಣೆ ಅಕ್ಕ ಅನಸೂಯಕ್ಕನವ್ರು ಮಾಡ್ತಾರೆ. ಅಕ್ಕ ಮಾತಾಡಿ, ಆಡಿಯೋ ಆನ್ ಮಾಡ್ಕೊಳ್ಳಿ ಅಕ್ಕ. ಒಂದೇ ಒಂದು ನಿಮಿಷ. ಆಡಿಯೋ ಓಕೆ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ. ಈ ಧ್ಯಾನ ಸಂಜೆಯ ಈ ಶುಭ ದಿನ ನಮ್ಮೆಲ್ರಿಗೂ ಸಹ ಧ್ಯಾನಂ ಸರ್ವತ್ರ ಸಾಧನಂ ಅಂತಕ್ಕಂತಹ ವಿಷಯದಲ್ಲಿ ಬಹಳ ಚೆನ್ನಾಗಿ ನಮಗೆ ಅನುಭವಿತವಾದಂತಹ ವಿವರಗಳನ್ನ, ಮಾಹಿತಿಗಳನ್ನ, ಅನುಭವಗಳನ್ನ ನೀಡಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ಸಾಮಾನ್ಯವಾಗಿ ಒಂದು ಗಾದೆ ಮಾತಿದೆ, ನಡೆದಂತೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ. ಆದ್ರೆ ಗುರೂಜಿಯವರ ಅಪರೂಪದ ವ್ಯಕ್ತಿತ್ವ ಅಂದ್ರೆ ಅವರು ನುಡಿದಂತೆ ನಡೆಯೋದಲ್ಲ, ನಡೆದಂತೆ ನುಡಿತಾ ಇರ್ತಾರೆ. ಅವರ ಎಲ್ಲ ಕ್ಲಾಸ್ಗಳು ಸಹ ಮೇನ್ ಆಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೆ ಒತ್ತು ಕೊಟ್ಟಿರ್ಲಾಗಿರುತ್ತೆ. ಯಾಕೆಂದ್ರೆ ಅವರು ತಮ್ಮ ಜೀವನದಲ್ಲಿ ಇದನ್ನ ಸಾಧಿಸಿ ಸಿದ್ಧಿಯನ್ನ ಪಡೆದು ಅವ್ರು ಮಾಡೋದ್ರಿಂದ ಖಂಡಿತ ಅದು ನಮಗೆ ಆ ವಿದ್ಯೆ ಫಲಿಸುತ್ತೆ, ವಿದ್ಯೆ ಒಲೆದು ಬರುತ್ತೆ. ಅದರಿಂದ ಇದು ಹೇಗಾಯ್ತು ಅಂದ್ರೆ, ಒಂದು ಬಲಿಷ್ಠವಾದಂತ ಆನೆಯನ್ನ ಒಂದು ಸಣ್ಣ ಸರಪಳಿ ಅಂತಕ್ಕಂಥದ್ದು ಹೇಗೆ ಬಂಧಿಸುತ್ತೆ, ಹಾಗೆ ಧ್ಯಾನದಲ್ಲಿ ಮನಸ್ಸನ್ನ ಹೇಗೆ ಬಂಧಿಸೋದು ಅಥವಾ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತಹುದು, ಈ ತರ ಅವರು ಉಸಿರಾಟದ ಕ್ರಿಯೆ, ಪ್ರಾಣಾಯಾಮಗಳ ಮುಖಾಂತರ ಹೇಗೆ ನಮ್ಮ ಅಥವಾ ಕೆಲವೊಂದು ಮುದ್ರೆಗಳ ಮೂಲಕ ಹೇಗೆ ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತಕ್ಕಂಥದ್ದು ತಿಳಿಸಿದ್ರು. ಮತ್ತು ಅತ್ಯಂತ ಗುರೂಜಿಯವರ ವಿಶೇಷ ವಿಷಯನೇ ಮನಸ್ಸು. ಆ ಮನಸ್ಸನ್ನ ಅತ್ಯಂತ ಅವರು ಪ್ರೀತಿಯಿಂದ ಆನೆಯನ್ನ ಪಳಗಿಸುವಂತೆ ಅದು ಅತಿ ಸುಲಭವಾಗಿ ಪಳಗಿಸಿ, ಅವರ ಕಣ್ಸನ್ನೆಯಿಂದಲೇ ಆನೆ ಹೇಗೆ ನಿಲ್ಲು ಅಂದ್ರೆ ನಿಲ್ಲುತ್ತೋ ಹಾಗೆ ಅವರ ಮನಸ್ಸನ್ನ ಅವರು ರೂಪಿಸ್ಕೊಂಡಿದ್ದಾರೆ. ಮತ್ತು ಅನೇಕರ ಮನಸ್ಸಿಗೂ ಸಹ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇಂತಹ ಮನೋಚಿಕಿತ್ಸಕರಾಗಿರ್ತಕ್ಕಂತಹ, ಮನೋವಿಜ್ಞಾನಿಗಳಾಗಿರ್ತಕ್ಕಂತಹ, ಮಾನಸಿಕ ಶಕ್ತಿಗಳ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರು ಇವತ್ತು ನಮ್ಮೆಲ್ಲರಿಗೂ ಸಹ ಮನಸ್ಸಿನ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ರು, ಧ್ಯಾನದ ಬಗ್ಗೆ ತಿಳಿಸ್ಕೊಟ್ರು. ಅವರಿಗೆ ಮತ್ತೆ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಗುರೂಜಿಯವರ ಟೀಮ್ ಓಂ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನವರು ಸಹ ಈ ಒಂದು ಝೂಮ್ ಇನ ವೆಬಿನಾರ್ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಎಲ್ಲ ಧ್ಯಾನಾಸಕ್ತರು ಈ ಇಂಟರ್ನ್ಯಾಷನಲ್ ಯೋಗ ಡೇ ಅಂದ್ರೆ, ಸಾಮಾನ್ಯವಾಗಿ ಯೋಗ ಡೇ ಅಂದ ತಕ್ಷಣ ಅಷ್ಟಾಂಗ ಯೋಗದಲ್ಲಿ ಆ 8 ಯೋಗಗಳನ್ನ ಬಿಟ್ಟು ಒಂದೇ ಹಠ ಯೋಗ, ಯೋಗಾಸನವನ್ನಷ್ಟೇ ಗಮನ ಕೊಡ್ತಾರೆ. ಇದು ನಮ್ದು ಧ್ಯಾನ ಅಂತಕ್ಕಂತಹುದು ಸಮಾಧಿಯ ಸ್ಥಿತಿಗಿಂತ ಮೊದಲ ಮೆಟ್ಟಿಲು, ಇದು 7ನೆಯ ಅಂಗವಾಗಿದೆ. ಆದ್ರಿಂದ ಈ ಧ್ಯಾನವನ್ನ ನಾವೆಲ್ಲರೂ ಕಲಿಯೋಣ ಮತ್ತು ನಮ್ಮ ಮುಂದಿನ ಒಂದು ಸಮಾಧಿ ಸ್ಥಿತಿ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಸಫಲತೆಯನ್ನ ಕರ್ಮಯೋಗಿಯಾಗಿ ಪಡ್ಕೊಳ್ಳೋಣ. ಏಕೆಂದ್ರೆ ಎಲ್ಲರ ಜೀವನದ ಇಚ್ಛೆ ತಮ್ಮ ಮೂಲಭೂತ ಸೌಕರ್ಯಗಳಿಂದ ಮನುಷ್ಯನ ಜೀವನವನ್ನ ಸುಖವಾಗಿಡ್ತಕ್ಕಂತಹುದು, ಅದರ ಮಧ್ಯೆ ಅದರ ನಿಯಂತ್ರಕ ಆಗಿರ್ತಕ್ಕಂತಹದೇ ಧ್ಯಾನ. ಅದರಿಂದ ನಮ್ಮೆಲ್ರಿಗೂ ಜೀವನ ಸುಖ ಶಾಂತಿಮಯ ಮಾಡ್ಕೊಳ್ಳೋಣ. ಅದರಿಂದ ಎಲ್ಲರೂ ಧ್ಯಾನವನ್ನ ಅಭ್ಯಾಸ ಮಾಡೋಣ. ಒಳ್ಳೆಯದು. ಎಲ್ರಿಗೂ ಸಹ ಧನ್ಯವಾದಗಳು. ಡಾಕ್ಟರ್ ಮಹೇಂದ್ರಪ್ಪ ಅವರು ಏನಾದ್ರು ಹೇಳೋದಿದ್ಯಾ? ಮಹೇಂದ್ರಪ್ಪ ಅವರು. ಓಂ ಶಾಂತಿ. ಬಹುಶಃ ರಾಮಚಂದ್ರ ಗುರೂಜಿಯವರು ನಮಗೆ ಸಾರಯುಕ್ತವಾಗಿ ತಿಳಿಸಿದ್ದಾರೆ. ಅವರ ಅನೇಕ ಕೋರ್ಸ್ಗಳಿದೆ. ಬಹುಶಃ ಅವರ ಅನೇಕ ಕೋರ್ಸ್ಗಳನ್ನು ಅಟೆಂಡ್ ಮಾಡಿರೋದ್ರಿಂದ ಹೇಳ್ತೀನಿ, ಜಗತ್ತಿನಲ್ಲಿ ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಾಯ ಅಂತೇಳಿ ಕರಿತೀವಿ. ಹಾಗೇನೆ ಮೆಂಟಲ್ ಪೊಲ್ಯೂಷನ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎ ಮೆಟೀರಿಯಲ್ ಪೊಲ್ಯೂಷನ್ ಅಂತೇಳಿ ಕರಿತೀವಿ. ಹಾಗಾಗಿನ ಈ ಮನಸ್ಸನ್ನ ನಾವು ಪರಿವರ್ತನೆಯನ್ನು ಮಾಡಿದ್ರೆ ಜಗತ್ತನ್ನ ಪರಿವರ್ತನೆ ಮಾಡಿದ ಹಾಗೆ ಅಂತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ, ಶಾಸ್ತ್ರೀಯವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ಹೊಂದಿರತಕ್ಕಂಥದ್ದು ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬಹುಶಃ ನಾನು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರನ್ನ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಕರೀಲಿಕ್ಕೆ ಬಯಸ್ತೀನಿ. ಹಾಗೇನೆ ಮೂವಿಂಗ್ ಯೂನಿವರ್ಸಿಟಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ಬಹುಶಃ ಲಾ ಆಫ್ ಅಟ್ರಾಕ್ಷನ್ ನನಗೆ ಬಹಳಷ್ಟು ನನ್ನ ಬದುಕಿನಲ್ಲಿ ಪರಿವರ್ತನೆ ತಂದಿದ್ದು ಅಂತ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್. ಅದು ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನ ಪಡ್ಕೊಂಡಿದ್ದು. ಹಾಗೇನೆ ರಿಗ್ರೆಷನ್ ಅಂತ ಹೇಳಿದ್ರೆ ಜನ್ಮಾಂತರ ಕಾರ್ಯಕ್ರಮವನ್ನ ರಾಮಚಂದ್ರ ಗುರೂಜಿಯವರು ಮಾಡ್ತಿರ್ತಾರೆ.
ಅದರಲ್ಲಿ ಬಹುಶಃ ಅವರು ಹೇಳಿಕೊಟ್ಟಂತಹ ಟೆಕ್ನಿಕ್ಸ್ ಇರ್ಬೋದು ಅಥವಾ ಅವರು ಕೊಟ್ಟಂತಹ ತರಬೇತಿಗಳಿರ್ಬೋದು, ಎಲ್ಲವೂ ಸಹಿತವಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ಮನುಷ್ಯನಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹ ಒಂದು ನೆಲೆಗಟ್ಟನ್ನ ನಾವು ಕಾಣ್ತೀವಿ. ಹಾಗೇನೆ ಅವರು ಹೀಲಿಂಗ್ ಅಂತ ಹೇಳಿದ್ರೆ ಈ ಪರ್ಯಾಯ ಹೀಲಿಂಗ್ಸ್ ಅಂತ ಹೇಳಿ ಅವರು ಸಾಕಷ್ಟು ವಿಧಾನಗಳನ್ನ ಕಲಿಸ್ಕೊಡ್ತಾರೆ. ಇದ್ರ ಜೊತೆಗಳಲ್ಲಿ ಹಿಪ್ನಾಸಿಸ್ ಅಂತಕ್ಕಂಥ ಒಂದು ಶ್ರೇಷ್ಠ ವಿದ್ಯೆಯನ್ನ ಅವ್ರು ಹೇಳ್ಕೊಡ್ತಾರೆ. ಎಲ್ಲ ವಿದ್ಯೆಗಳಿರ್ಬೋದು, ಅವ್ರು ಕಲಿಸ್ಕೊಡ್ತಕ್ಕಂಥ ಎಲ್ಲ ವಿದ್ಯೆಗಳು ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನಲ್ಲಿ ಮನುಷ್ಯ ಒಬ್ಬ ನಾಗರಿಕನಾಗಿ ಬದುಕ್ತಕ್ಕಂತಹ ಅವನ ಬದುಕನ್ನ ಸುಂದರವನ್ನಾಗಿ ಮಾಡ್ಕೊಳ್ತಕ್ಕಂತಹ ಒಂದು ಶ್ರೇಷ್ಠ ಶಿಕ್ಷಣವನ್ನ ಅವ್ರು ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲಿ ಕೆಲವು ಹೆಸರುಗಳು ಕಂಡು ಬರ್ತದೆ. ನಾವು ಜಗ್ಗಿ ವಾಸುದೇವ್ ಮಾತನ್ನ ಹೇಳ್ತಾ ಇರ್ತೀವಿ, ಅಥವಾ ಬೇರೆ ಬೇರೆ ಅನೇಕ ಗುರುಗಳ ಮಾತನ್ನ ಹೇಳ್ತಾ ಇರ್ತೀವಿ. ಹಾಗೇನೆ ಬಹುಶಃ ಅಂತ ಒಂದು ಇದರಲ್ಲಿ ರಾಮಚಂದ್ರ ಗುರೂಜಿಯವರು ಸಹಿತವಾಗಿ ಒಂದು ಐಕಾನ್ ಅಂತ ಹೇಳಿ, ಅಂದ್ರೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಐಕಾನ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಬಹುಶಃ ಅವರು ಎಷ್ಟು ಸರಳತೆ ಅನ್ನೋದಕ್ಕೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಂದ್ರೆ ನಾನು ಕೇವಲ ಈ ಫೋನ್ ಮೂಲಕವಾಗಿ, ದೂರವಾಣಿ ಮೂಲಕವಾಗಿ ಸಂಪರ್ಕಿಸಿದ್ಲು. ತಕ್ಷಣ ಅವ್ರು ಫೋನ್ ಎತ್ಕೊಂಡು ನನ್ನ ಹತ್ರ ಮಾತಾಡಿ, ನಾನು ಮಾತಾಡ್ಬೇಕಾದ್ರೆ ಅವರು ಒಂದೇ ಮಾತನ್ನ ಹೇಳಿದ್ರು, ಹೌದು ನಾ ಯೋಗ ಡೇ ಇದೆ, ನಾನು ಖಂಡಿತವಾಗಿಯೂ ಬರ್ತೀನಿ ಅನ್ನುವ ಮಾತನ್ನ ಅವರು ಹೇಳಿದ್ರು. ಹಾಗಾಗಿ ಅವರೇ ಎಲ್ಲ ಈ ವೆಬಿನಾರ್ ಇರ್ಬೋದು ಅಥವಾ ಅವರ ಟೀಮ್ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ರೂಪಿಸಿದೆ. ಹಾಗಾಗಿ ರಾಮಚಂದ್ರ ಗುರೂಜಿಯವರ ಒಂದು ಸಹೃದಯತೆ, ಸಭ್ಯತೆ ಮತ್ತು ಸಂಸ್ಕೃತಿ ಅಂತ ಹೇಳಿ ಮಾತನ್ನ ಬಯಸ್ತೀನಿ. ಹಾಗಾಗಿ ಸಹೋದರಿಯವರು ಹೇಳ್ದಂಗೆ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದರು ಅನ್ನೋ ಮಾತನ್ನ ಬಹಳ ಹತ್ತಿರವಾಗಿ ಅವರು ಸಹೋದರಿಯರು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು ಈ ಕಾರ್ಯಕ್ರಮವನ್ನ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಹುಶಃ ಅವರೇ ಎಲ್ಲ ಜವಾಬ್ದಾರಿಗಳನ್ನ ಹೊತ್ಕೊಂಡು ಮಾಡಿದ್ದಾರೆ. ಹಾಗಾಗಿ ರಾಮಚಂದ್ರ ಗುರೂಜಿಯವರ ಟೀಮ್ ಏನಿದೆ, ಅದು ಮಂಜುನಾಥ್ ಇರ್ಬೋದು ಅಥವಾ ಅವ್ರ ಮಗ ಸಹಿತ ಮಾತನಾಡ್ಬೇಕಾದ್ರೆ ಒಂದು ಮಾತನ್ನ ನನಗೆ ಹೇಳಿದ್ರು, ಅಣ್ಣವ್ರೆ ಅಂತ ಹೇಳಿ ಮಾತನಾಡಿದ್ರು. ಅಕ್ಕವ್ರ ಹತ್ರ ಮಾತಾಡ್ಬೇಕು, ಅಕ್ಕವ್ರೆ ಅಂತ ನೋಡಿ. ತಂದೆ ಕಲಿಸಿಕೊಟ್ಟಂತಹ ಒಂದು ಸಭ್ಯತೆ, ಸಂಸ್ಕೃತಿ ಮಕ್ಕಳ ಮೇಲೆ ಎಷ್ಟೊಂದು ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಹೀಗಾಗಿ ರಾಮಚಂದ್ರ ಗುರೂಜಿಯವರು ಮಿಲಿಯನ್ಸ್ ಅದೇನು ಕಡಿಮೆ ಜನಗಳಿಗೆಲ್ಲ, ಮಿಲಿಯನ್ಸ್ ಜನಗಳಿಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಮತ್ತು ಆಧ್ಯಾತ್ಮಿಕದ ಅನುಭವಗಳನ್ನ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಮಹಾನ್ ಗುರುವಾಗಿರ್ತಕ್ಕಂತಹ ಬಹುಶಃ ಒಂದು ಮಾತನ್ನ ಹೇಳಿದ್ರೆ ನನಗೆ ಬಹಳ ಇಷ್ಟ ಆಯ್ತು. ಯೋಗಾಚಾರ್ಯ ಈಶ್ವರ ಎನ್ನುವ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ನಾವು ನಿಮಿತ್ತ ಇದ್ದೀವಿ, ಯೋಗಾಚಾರ್ಯನು ನಮ್ಮೆಲ್ಲರಿಗೂ ಸಹಿತವಾಗಿ ಮೂಲ ಯೋಗವನ್ನ ಕಲಿಸ್ಕೊಟ್ಟಂತವನು ಈಶ್ವರ, ಶಿವ ಎನ್ನುವ ಮಾತನ್ನ ಅವ್ರು ಹೇಳಿದ್ರು. ಹಾಗಾಗಿ ಅವರ ನಿಮಿತ್ತ ಭಾವಕ್ಕೆ, ಅವರ ಸರಳತೆಗೆ, ಅವರ ಸಭ್ಯತೆಗೆ, ಅವರ ಸಂಸ್ಕೃತಿಗೆ, ಅವರು ನಡೆದಂತೆ ನುಡಿದಂತೆ ನಡೆದಂತಹ ಅವರ ಮಹಾನ್ ವ್ಯಕ್ತಿತ್ವಕ್ಕೆ, ಅವ್ರು ಸರಳರು. ನಮ್ಗೆ ಬಹಳ ಸಿಂಪಲ್ ಆಗಿ ಒಂದು ಮಾತು ಹೇಳಿದ್ಕೆ ಅವ್ರು ಒಪ್ಕೊಂಡು ಈ ಎಲ್ಲ ಕಾರ್ಯಕ್ರಮವನ್ನ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೇಳಿದ್ರು. ಈಶ್ವರಿ ವಿಶ್ವವಿದ್ಯಾಲಯ ಅಲ್ಲ, ಗುರೂಜಿಯವರೇ ಈ ಎಲ್ಲ ಕಾರ್ಯಕ್ರಮವನ್ನ ಈ ಟೆಕ್ನಾಲಜಿ ಏನಿದೆ ಅವರ ಮೇಲೆ ರೂಪಿಸಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈಶ್ವರಿಯ ಎಲ್ಲ ಸಹೃದಯ ಈಶ್ವರಿಯ ಸೇವೆಯಲ್ಲಿರ್ತಕ್ಕಂಥ ಎಲ್ರಿಗೂ ಸಹಿತವಾಗಿ ಅವ್ರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರೋದ್ರಿಂದ ಗುರೂಜಿಯವರಿಗೆ ಜೊತೆನಲ್ಲಿ ಅವರ ಇಡೀ ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ಗುರೂಜಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಓಂ ಶಾಂತಿ, ಓಂ ಶಾಂತಿ. ಎಲ್ಲ ಕೈ ಜೋಡಿಸಿ ಶಾಂತಿ ಮಂತ್ರ ಹೇಳೋಣ. ಶಾಂತಿ ಮಂತ್ರ ಹೇಳೋಣ. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಭಾರತದಲ್ಲಿ ಎಂತೆಂತ ವಿದ್ಯೆ ಇದೆ, ಆ ವಿದ್ಯೆ ನಮ್ಮ ವಿದ್ಯೆಯನ್ನೇ ನಾವು ಕಲ್ತ್ಕೊಳಕ್ ಆಗ್ಲಿಲ್ಲ, ಇನ್ನ ಬೇರೆಯವ್ರ ವಿದ್ಯೆ ಕಲ್ತ್ಕೊಳಕ್ ಹೋಗ್ತಿದ್ದೀವಿ. ನಮ್ಮ ನೈತಿಕ ಮೌಲ್ಯಗಳಾಗ್ಲಿ, ಆರೋಗ್ಯ ಸಂಪನ್ನ ಜೀವನ ಆಗ್ಲಿ, ಅದ್ರ ಜೊತೆಗೆ ಸಮಾಜದ ಒಂದು ಏಳ್ಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಈ ಒಂದು ಆಧ್ಯಾತ್ಮಿಕ ಶಕ್ತಿಗಳನ್ನು ತಾವು ತುಂಬಿ ಕೆಲವೇ ನಿಮಿಷಗಳಲ್ಲಿ ನಮ್ಮೆಲ್ಲರಿಗೂ ಒಂದು ವಿಶೇಷ ಮಾರ್ಗದರ್ಶನ ಮಾಡಿದ್ರಿ. ನಮ್ಮ ರಾಜಯೋಗಿನಿ ಅನ್ಸೂಯಕ್ಕ ಅವ್ರು ಹೇಳೋದ ಹಾಗೆ ತಾವು ನುಡಿದಂತೆ ನಡೆದು ಜನಗಳಿಗೆ ಆದರ್ಶರಾಗಿದ್ದೀರಿ, ಮಾರ್ಗದರ್ಶಕರಾಗಿದ್ದೀರಿ.
ತಮ್ಮ ಮಾತುಗಳನ್ನು ಕೇಳಿ ನನಗೆ ಬಹಳ ಬಹಳ ಆನಂದ ಆಯ್ತು. ನಮ್ಮ ಮಹೇಂದ್ರಣ್ಣನವರು ತಮ್ಮ ಬಗ್ಗೆ ಹೇಳ್ತಾ ಇರ್ತಿದ್ರು, ಆದ್ರೆ ನನಗೆ ಆ ಭಾಗ್ಯ ಸಿಗ್ಲಿಲ್ಲ ನಿಮ್ಮನ್ನು ಭೇಟಿ ಮಾಡಿ ತಮ್ಮ ಮಾರ್ಗದರ್ಶನ ಇನ್ನಷ್ಟು ಹೆಚ್ಚಾಗಿ ಪಡಿಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು, ಆದ್ರೆ ಆಗಿಲ್ಲ. ಕಾರಣಾಂತರಗಳು ಬಹಳಷ್ಟು ಕಾರಣದಿಂದ, ಯಾಕೆ ನಾನು ಕೆಲವು ಕ್ಷೇತ್ರದಲ್ಲಿ ಬ್ಯುಸಿ ಇದ್ದೆ. ಈಗ ಸಮಯ ಮಾಡ್ಕೊಂಡು ತಮ್ಮ ದರ್ಶನ ಮತ್ತೊಮ್ಮೆ ಮಾಡಿ ಇನ್ನಷ್ಟು ಮಾರ್ಗದರ್ಶನ ಪಡಿತೀನಿ. ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ. ತುಂಬಾ ತುಂಬಾ ಧನ್ಯವಾದ. ಅಕ್ಕ ಏನಾದ್ರೂ ಮಾತಾಡ ಬಯಸ್ತಾರಾ? ಓಕೆ, ಧನ್ಯವಾದ.